ವೆಲ್ತ್ ಆಫ್ ದ ನೇಷನ್ಸ್ ಅಂದ್ಕೊಂಡು ಆ್ಯಡಮ್ ಸ್ಮಿತ್ತನ ಒಂದು ಪುಸ್ತಕ ಇದೆ. ನೀವು ಓದಲೇಬೇಕಾದಂಥ 50 ಪುಸ್ತಕಗಳು ಅಂದ್ಕೊಂಡು ರಜಲ್ ಒಂದು ಲಿಸ್ಟ್ ಮಾಡಿದ್ದಾನೆ, ಬರ್ಟ್ರಂಡ್ ರಜಲ್. ಅದರಲ್ಲಿರುವಂಥ ಒಂದು ಪುಸ್ತಕ ಇದೆ. ಅವನು ಬರೀತಾನೆ, 7ನೇ ಶತಮಾನದ ಭಾರತದಲ್ಲಿ ಯಾವುದೇ ಆಕ್ಯುಪೇಷನ್ ಮಾಡದೆ ಪ್ರತಿಯೊಬ್ಬರೂ ಮನೆ ಕಟ್ಟಿಕೊಂಡು ಊಟ ಮಾಡಿಕೊಂಡು ಇರಲಿಕ್ಕೆ ಬರುವಂಥ ಆರ್ಥಿಕ ವ್ಯವಸ್ಥೆ ಇತ್ತು ಅಂತ ಬರೀತಾನೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ, ಭಾರತದ ಜನಸಂಖ್ಯೆ ತುಂಬ ಕಡಿಮೆ ಇತ್ತು. ನಂತರ ಭಾರತದ ವಿಸ್ತಾರ ಬಹಳ ಜಾಸ್ತಿ ಇತ್ತು. ಹಾಗಾಗಿ ಕಾಡಿನಲ್ಲಿ ಬೆಳೆದಂಥ ಹಣ್ಣುಗಳನ್ನು, ಖಾದ್ಯದ ವಸ್ತುಗಳನ್ನು ತೊಗೊಂಬಂದು ತಿಂದರೂ ಸಹಿತ ಜನರು ಬದುಕಲಿಕ್ಕಾಗ್ತಿತ್ತು ಅಂತ ಬರೀತಾರೆ. 2 ವಿಷಯ. ಒಂದು, ಜನಸಂಖ್ಯೆ ತುಂಬ ಕಡಿಮೆ ಇತ್ತು. 2ನೇದು, ಭಾರತದ ವಿಸ್ತೀರ್ಣ ಬಹಳ ಜಾಸ್ತಿ ಇತ್ತು. ವಿಸ್ತೀರ್ಣ ಪ್ರೊಡಕ್ಟಿವಿಟಿಗೆ ಸಂಬಂಧಪಡುವಂಥದ್ದು, ಜನಸಂಖ್ಯೆ ಕನ್ಸಂಪ್ಷನ್ಗೆ ಸಂಬಂಧಪಡುವಂಥದ್ದು. ಸಿಂಪಲ್ ಆಗಿದೆ. ವಿಸ್ತೀರ್ಣ ಕಡಿಮೆ ಆಗ್ತಾ ಹೋಗಿ ಜನಸಂಖ್ಯೆಯ ಬಾಹುಳ್ಯ ಜಾಸ್ತಿ ಆಗ್ತಾ ಹೋದರೆ ಯಾವುದೇ ಒಂದು ಸಿಸ್ಟಮ್ ಫೇಲ್ ಆಗ್ತದೆ. ಈ ರೀತಿ ಯಾವುದೇ ಸಿಂಪಲ್ ಎಕನಾಮಿಕ್ ಥಿಯರಿ ಇರುವಂಥ ಮಾಸ್ ಗ್ರೇವ್ ಇವರೆಲ್ಲ ಇದ್ದಾರಲ್ಲ, ಇವರು ಹಾಗೆ ಬರೀತಾರೆ. ಎಲ್ಲಿಂದ ನಾವು ಈ ಚರ್ಚೆಯನ್ನು ಪ್ರಾರಂಭ ಮಾಡಬೇಕು, ಈ ಮಾತನ್ನು ಪ್ರಾರಂಭ ಮಾಡಬೇಕು? ನಾನು ಈ ಮಾತನ್ನು ಪ್ರಾರಂಭ ಮಾಡಬೇಕು ಅಂತಂದರೆ, ಭಾರತ ದೇಶಕ್ಕೆ ಅನ್ಯ ಮತ ಚಿಂತನೆಗಳ ಆಗಮನದೊಂದಿಗೆ ಪ್ರಾರಂಭಿಸಿದೆ. ಒಂದು ಕಾರಣ ಇದೆ ಅದಕ್ಕೆ. ಕ್ರಿಸ್ತಶಕ 7ನೇ ಶತಮಾನ ಭಾರತಕ್ಕೆ ಇಸ್ಲಾಂ ಬಂತು, ಕ್ರಿಶ್ಚಿಯಾನಿಟಿ ಬಂತು. ಇದಕ್ಕಿಂತ ಸ್ವಲ್ಪ ಹಿಂದ್ಗಡೆ ಹೋದರೆ ಕ್ರಿಸ್ತ ಪೂರ್ವ 6 ಅಂತ ಕೆಲವರು ಹೇಳ್ತಾರೆ, 6 ಅಲ್ಲ 3, 1 ಅಂತ ಕೆಲವರು ಹೇಳ್ತಾರೆ. ಕಾಲ ನಿರ್ಣಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಯಹೂದಿಯರ ದೇವಸ್ಥಾನ ಧ್ವಂಸಗೊಳ್ಳುತ್ತದೆ, ಅಲ್ಲಿಯವರು ಭಾರತಕ್ಕೆ ಬರ್ತಾರೆ. ಅವರು ಭಾರತಕ್ಕೆ ಬಂದರು ಅನ್ನೋ ವಿಷಯದಲ್ಲಿ ಜಿಜ್ಞಾಸೆ ಇಲ್ಲ. ಯಾವ ಕಾಲಮಾನದಲ್ಲಿ ಬಂದರು ಅನ್ನೋ ಬಗ್ಗೆ ಡ್ಯೂರೆಂಟ್ ಒಂದು ಹೇಳ್ತಾನೆ, ಎರ್ನಾಲ್ಡ್ ಟೈಂಬಿ ಇನ್ನೊಂದು ಹೇಳ್ತಾನೆ, ನಮ್ಮವರೇ ಆದಂಥ R.C. ಮಜುಮ್ದಾರ್ ಅವರು ಇನ್ನೊಂದನ್ನು ಹೇಳ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸೋದು ಬೇಡ. ಕ್ರಿಸ್ತಶಕ 7ನೇ ಶತಮಾನ, ಕ್ರಿಸ್ತಶಕ 1ನೇ ಶತಮಾನ, ಕ್ರಿಸ್ತ ಪೂರ್ವ 1ನೇ ಶತಮಾನದಲ್ಲಿ ಪಾರ್ಸಿಗಳು ಈ ಭಾರತಕ್ಕೆ ಬಂದರು. ಯಾರ್ಯಾರು ಬಂದರು? ಯಹೂದಿಯರು ಬಂದರು, ಪಾರ್ಸಿಗಳು ಬಂದರು, ಕ್ರಿಶ್ಚಿಯಾನಿಟಿ ಬಂತು. ನೆಹರು ಬರೀತಾರೆ, ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಬರೀತಾರೆ, ಭಾರತದ ಇತಿಹಾಸ ಪಕ್ಷಿ ನೋಟ ಅನ್ನುವಂಥ ಕನ್ನಡೀಕೃತ ಗ್ರಂಥ ಇದೆ. ಅದರಲ್ಲಿ ಬರೀತಾರೆ, ಕ್ರಿಶ್ಚಿಯಾನಿಟಿ ಕೇಮ್ ಟು ಇಂಡಿಯಾ ಬಿಫೋರ್ ಇಟ್ ಟಚ್ ದ ಲ್ಯಾಂಡ್ ಆಫ್ ಯುರೋಪ್ ಅಂತ ಬರೀತಾರೆ. ಅವರು ಬಂದರು. ಪರ್ವಕಾಲ 7ನೇ ಶತಮಾನ, ಭೈರಪ್ಪನವರು ಹೇಳುವಂಗೆ, ನಮ್ಮಲ್ಲಿಯವರೇ ಮಜುಮ್ದಾರ್ ಹೇಳುವವರಂಗೆ ಪರ್ವಕಾಲ ಅದು. ಅವರೆಲ್ಲರೂ ಯಾಕೆ ಇಲ್ಲಿಗೆ ಬಂದರು? ಭಾರತ ಸುಭಿಕ್ಷವಾಗಿತ್ತು ಅನ್ನೋ ಕಾರಣಕ್ಕೆ ಬಂದರು. ಪ್ರಾಫೆಟ್ ಮೊಹಮ್ಮದ್ ಅವರ ರಾಜಿನಿ ಹುಸೇನ್ ಅಂತ ಹೇಳ್ತೇವಲ್ಲ ನಾವು, ಬ್ಯಾಟಲ್ ಆಫ್ ಕರ್ಬಾಲಾ ಅಂತ ಕರಿತೇವೆ. ಬ್ಯಾಟಲ್ ಆಫ್ ಕರ್ಬಾಲಾದಲ್ಲಿ ಪೆಟ್ಟನ್ನು ತಿಂದಂಥ ಒಂದು ಪ್ರಾಜಿನಿ ಅವರು ಕನ್ಸಲ್ಟ್ ಮಾಡ್ತಾರೆ, ನಾವು ಎಲ್ಲಿಗೆ ಹೋದರೆ ನಮ್ಮ ಪ್ರೊಟೆಕ್ಷನ್ ಆಗ್ತದೆ? ಅಲ್ಲಿರುವಂಥ ಮೌಲ್ವಿ ಹೇಳ್ತಾನೆ, ಭಾರತಕ್ಕೆ ಹೋದರೆ ಆಗ್ತದೆ. ಇಲ್ಲಿಗೆ ಬಂದರು ಅವರು. ಪಾರ್ಸಿಗಳು, ಯಹೂದಿಯರು ನಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟರು, ನಾವು
ಅತಿಯಾದ ಜನಸಂಖ್ಯೆಯನ್ನು ಮಾಡಿಕೊಳ್ಳುವುದಿಲ್ಲ. ನೀವು ಕೊಡುವಂಥ ಲಿಮಿಟೆಡ್ ಸ್ಪೇಸ್ನಲ್ಲಿ ಯಾರನ್ನೂ ಕನ್ವರ್ಟ್ ಮಾಡದೆ ಬದುಕ್ತೇವೆ ಎನ್ನುವಂಥ ಅಶ್ಯೂರೆನ್ಸನ್ನು ಕೊಟ್ಟರಂತೆ. ಆ ಪ್ರಕಾರ ಅವರು ನಡ್ಕೊಂಡ್ರು. ಪಾರ್ಸಿಗಳ ಇಂದಿನ ಜನಸಂಖ್ಯೆ ಸುಮಾರು 66-67 ಸಾವಿರ ಅಂತ ಒಬ್ರು ಹೇಳ್ತಾರೆ, 91,000 ಅಂತ ಇನ್ನೊಬ್ರು ಹೇಳ್ತಾರೆ. ಗೂಗಲ್ನಲ್ಲಿ ನೀವು ನೋಡಿದರೆ ಅದು ಏನೇ ಇದ್ದರೂ 1,00,000ಕ್ಕಿಂತ ಕಡಿಮೆ ಇದೆ. ಅವರು ನಮ್ಮ ದೇಶದ ತೊಂದರೆದಾಯಕ ಸಮಯದಲ್ಲಿ ದಾದಾಬಾಯಿ ನವರೋಜಿಯಿಂದ ಹಿಡಿದು ಇಲ್ಲಿವರೆಗೆ ಸೋರಾಬ್ಜಿಯವರೆಗೆ, ಪಾಲ್ಕಿವಾಲ, ಸೀರ್ವಾಯಿ, ಖೇರ್ಗಮ್ವಾಲ, ಸರ್ದಿನ್ ಶಾ ಮುಲ್ಲಾ ಅವರೆಲ್ಲರೂ ನಮ್ಮ ದೇಶಕ್ಕೆ ಕೊಡುಗೆಯನ್ನು ಕೊಡ್ತಾರೆ. ಯಾರೂ ತಮ್ಮ ಜನಸಂಖ್ಯೆಯನ್ನು ಜಾಸ್ತಿ ಮಾಡಲ್ಲ. ನಮ್ಮ ಜನಸಂಖ್ಯಾ ಬಾಹುಳ್ಯವನ್ನು ಮಾಡಿಕೊಂಡು, ನಮ್ಮ ಮತ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಂಡು, ಪೊಲಿಟಿಕಲ್ ಸಿಚುವೇಶನ್ನ ನಮ್ಮ ಪರವಾಗಿ ಉಪಯೋಗಿಸ್ಲಿಕ್ಕೆ ಬರ್ತದೆ ಅಂದ್ಕೊಂಡು ಎಂದೂ ಅವರು ಕೇಳ್ತಿರಲಿಲ್ಲ. ಆ ರೀತಿ ಅವರು ಬದುಕಿದರು. ಯಹೂದಿಗಳು ಸಹಿತ ಅದೇ ರೀತಿ ಬದುಕಿದರು. ಅವರು ನಮ್ಮ ಕೇರಳದಿಂದ ಮೊನ್ನೆ ಹೋಗಿದ್ದಾರೆ ಅವರು. ಯಾಕೆಂದರೆ ಯಹೂದಿಯವರ ಕಾನ್ಸ್ಟಿಟ್ಯೂಷನ್ದಲ್ಲಿ ಒಂದು ಆರ್ಟಿಕಲ್ ಇದೆ, ಯಾರ ಅಭಿದಮನಿಯಲ್ಲಿ ಯಹೂದಿ ರಕ್ತವು ಹರಿಯುತ್ತದೆಯೋ ಅವರೆಲ್ಲರಿಗೂ ಇಲ್ಲಿಗೆ ಇಸ್ರೇಲಿಗೆ ಬಂದು ನೆಲೆಸುವ ಮೂಲಭೂತ ಹಕ್ಕಿದೆ ಅಂತ ಅವರು ಸಂವಿಧಾನದಲ್ಲಿ ಪಡ್ಕೊಳ್ತಾರೆ. ನೇರವಾಗಿ ಅವರು ಅಂದ್ಕೊಂಡು ಹೋಗ್ಬಿಡು. ಟೆಸ್ಟ್ ಮಾಡ್ತಾರೆ, ನಿಮ್ಮ ಯಹೂದಿ ಬ್ಲಡ್ ಇತ್ತು ಅಂದರೆ ದಟ್ಸ್ ವೀಸಾ ಫಾರ್ ಯು. ನಾಟ್ ಓನ್ಲಿ ವೀಸಾ, ಯು ವಿಲ್ ಬಿ ಗಿವನ್ ಸಿಟಿಜನ್ಶಿಪ್ ದೇರ್. ಬಿಕಾಸ್ ಈಗ ಎಲ್ಲಿದ್ದರೂ ಸಿಟಿಜನ್ಶಿಪ್ ಕೊಟ್ಬಿಡ್ತಾರೆ. ಬೇರೆಯವರ ಬಗ್ಗೆ ನಾನು ಹೆಚ್ಚು ಹೇಳಲ್ಲ. ನೀವೆಲ್ಲ ಚಿಂತಕರು ಇವತ್ತಿನ ಪ್ರೆಷರ್ ಆಫ್ ವರ್ಕನ್ನು ಮುಗಿಸ್ಕೊಂಡು ಇಲ್ಲಿಗೆ ಬಂದೀರಿ. ನಿಮಗೆ ಹೆಚ್ಚು ಹೇಳುವಂಥ ಅಗತ್ಯ ಇಲ್ಲ ಅನ್ನೋದು ನನ್ನ ನಂಬಿಕೆ. ಉಳಿದಂಥವ್ರ ಬಗ್ಗೆ ನಾನು ಜಾಸ್ತಿ ಹೇಳುವಂಥ ಅಗತ್ಯ ಇಲ್ಲ. ಅಲ್ಲಿಗೆ ಮಾತು ಮುಗಿಸಕ್ಕೆ ಬರಲ್ಲ ಅಲ್ವಾ. ನಮ್ಮ 1952ನೇ ಇಸ್ವಿಯಲ್ಲಿ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಫ್ಯಾಮಿಲಿ ಪ್ಲ್ಯಾನಿಂಗನ್ನು ತಗೊಂಡು ಬಂತು. 1952 ಮೊದಲನೇದದು. ಅದು ಹೇಗೆ ಪ್ರಾರಂಭ ಆಯಿತು? 2-3 ಬೇಕು, 4 ಮಕ್ಕಳು ಸಾಕು. ನೋಡಿ, 4 ಮಕ್ಕಳಿಗಿತ್ತದು. ಅದಾದ ಮೇಲೆ ಬರ್ತಾ 1-2 ಬೇಕು, 3 ಮಕ್ಕಳು ಸಾಕು. ಅದೇ ರೀತಿ ಬರ್ತಾ ಇತ್ತು. ಇದು ಬರೀ ಸ್ಲೋಗಾನ್ ಆಗಿ ನಿಂತಿತ್ತು. ಬೆಳೆಯುವಂಥ ಕೆಲವು ಸಮುದಾಯಗಳು ಬೆಳೀತಾನೇ ಹೋಗಿಬಿಟ್ವು. ಇದನ್ನು ಒಪ್ಪಿ ನಡೆಯುವಂಥ ಕೆಲವು ಸಮುದಾಯಗಳು ನಾವು ಜಾಸ್ತಿ ಮಕ್ಕಳನ್ನು ಮಾಡ್ಕೊಳೋದು ಬೇಡ, ಆದಷ್ಟು ಕಡಿಮೆ ಮಕ್ಕಳನ್ನು ಮಾಡ್ಕೊಳ್ಳೋಣ. ಕಡಿಮೆ ಮಕ್ಕಳಿದ್ರು ಅಂದರೆ ಕ್ವಾಲಿಟಿ ಬ್ರೀಡ್ ಇರ್ತದೆ. ಭಾಳ ಬ್ರೀಡಿಂಗ್ ಆಯಿತು ಅಂದರೆ ಆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಆಫ್ ದ ಬ್ರೀಡ್ ವಿಲ್ ಬಿ ಲೋ ಅಂತ ಬರೀತಾನೆ ಚಾರ್ಲ್ಸ್ ಡಾರ್ವಿನ್. ಆನ್ ದ ಒರಿಜಿನ್ ಆಫ್ ಸ್ಪೀಶೀಸ್ ಅನ್ನುವಂಥ ಮೊದಲನೇ ಪುಸ್ತಕ ಇದೆ ಒಂದು. HMS ಬೀಗಲ್ನಲ್ಲಿ ವಾಯೇಜಿಗೆ ಹೋದಾಗ ತಾನು ಮಾಡಿದಂಥ ರಿಸರ್ಚದ ಫಲಶ್ರುತಿಯಾಗಿ ಆ ಪುಸ್ತಕ ತಯಾರಿ ಆಗ್ತದೆ. ಅದರಲ್ಲಿ ಪ್ರೀ ಕೇಂಬ್ರಿಯನ್ ಎಕ್ಸ್ಪ್ಲೋಷನ್ ಅಂತ ಬರೀತಾರೆ. ನಿಮ್ಮ ಗೂಗಲ್ನಲ್ಲಿ ನೋಡಿ. ಪ್ರೀ ಕೇಂಬ್ರಿಯನ್ ಎಕ್ಸ್ಪ್ಲೋಷನ್ದಲ್ಲಿ ಹೆಂಗಾಯಿತು ಅಂದರೆ ಜೀವ ಸಂಕುಲ ಕೋಟಿಗಟ್ಟಲೆ ಬಂದು ಬಿಡುತ್ತೆ. ಎಲ್ಲಿ ಕಾಲಿಟ್ರಲ್ಲಿ ಜೀವ ಸಂಕುಲ ಇತ್ತಂತೆ. ಯಾಕೆ ಹೆಂಗಾಯಿತು ಅಂತ ಗೊತ್ತಿಲ್ಲ ಅಂತವನಿಗೆ. ಯಾಕೆ ನಾಶ ಆಯಿತು ಅಂದ್ಕೊಂಡು ಬರೀತಾನೆ. ಅದು ಜೀವ ಸಂಕುಲದ ಬಾಹುಳ್ಯದಿಂದ ಅವುಗಳ ಅವಸಾನ ಆಯಿತು ಅಂತ ಬರೀತಾನೆ ಆನ್ ದ ಒರಿಜಿನ್ ಆಫ್ ಸ್ಪೀಶೀಸ್ನಲ್ಲಿ. ಅಂದರೆ ನಮ್ಮ ಭುವಿ ಇದು ಒಂದು ಪುಟ್ಟ ಪ್ರದೇಶ ನಮ್ಮದು. ನೀವು ವಿಶ್ವದ ಮಹಾನತೆಗೆ ಹೋಲಿಸಿದರೆ ಇದು ಎಲ್ಲಿ ಒಂದು ನಮ್ಮ ಸಮುದ್ರ ದಂಡೆಯಲ್ಲಿರುವಂಥ ಒಂದೇ ಒಂದು ಕಾಳಿರುತ್ತಲ್ಲ, ಕಣ್ಣಲ್ಲಿ ಹಾಕ್ಕೊಂಡ್ರೆ ಅಳಕದ ಸೈಜಿನ ಕಾಳು ಅಂತಲೂ ಹೇಳಲ್ಲ ಭೂಮಿಗೆ, ಅಷ್ಟು ಚಿಕ್ಕದು ನಮ್ಮದು. ಇಲ್ಲಿ ಜೀವ ಸಂಕಲಗಳು ಹುಟ್ಟಿದವು. ಅದೇ ರೀತಿ ಉತ್ಕ್ರಾಂತಿ ಆಯಿತು. ಹೌದಾ? ಉತ್ಕ್ರಾಂತಿ ಮುಂದಿಂದು ಅವಸಾನ.
ಹುಟ್ಟು, ಬೆಳವಣಿಗೆ, ಬೀಳುವಿಕೆ ಅದು ಎಲ್ಲರಿಗೂ ಆಗ್ತದೆ. ಯಾಕೆ ಯಾಕೆ ಬೀಳ್ತದೆ? ಯಾವುದೇ ಸಿಸ್ಟಮ್ ಆಯಿತು, ಯಾಕೆ ಬೀಳ್ತದೆ? ಒಂದು, ನಮಗೆ ಇರುವಂಥ ಲಿಮಿಟೆಡ್ ರಿಸೋರ್ಸಸ್ಸನ್ನು ಗಮನದಲ್ಲಿಟ್ಕೊಂಡು ನಂಬರ್ ಆಫ್ ಕನ್ಸ್ಯೂಮರ್ಸನ್ನು ನಾವು ಡಿಸೈಡ್ ಮಾಡಬೇಕಾಗ್ತದೆ. ರಿಸೋರ್ಸಸ್ ಆರ್ ಲಿಮಿಟೆಡ್, ಕನ್ಸ್ಯೂಮರ್ಸ್ ಆರ್ ದೇ ಆರ್ ಔಟ್ ನಂಬರಿಂಗ್ ದ ರಿಸೋರ್ಸ್ ವ್ಯಾಲ್ಯೂ. ಏನಾಗ್ತದೆ? ಕಾಂಪಿಟೀಷನ್ ಸ್ಟಾರ್ಟ್ ಆಗ್ತದೆ. ಇನ್ನೂ ಲಿಮಿಟೆಡ್ ಆಯಿತು ಅಂದರೆ ಆ ಕಾಂಪಿಟೀಷನ್ ಕಾನ್ಫ್ಲಿಕ್ಟ್ ಆಗಿ ಕನ್ವರ್ಟ್ ಆಗ್ತದೆ ಅಂತ ಬರೀತಾನೆ ದಾಸ್ ಕ್ಯಾಪಿಟಲ್ದಲ್ಲಿ. ಕಾರ್ಲ್ ಮಾರ್ಕ್ಸ್ ಬರೀತಾನೆ ಈ ರೀತಿ. ಎಲ್ಲಿವರೆಗೆ ರಿಸೋರ್ಸಸ್ ಆರ್ ಅಬಂಡೆಂಟ್ ದೇರ್ ಮೇ ಬಿ ಕೋಆಪರೇಷನ್. ಮಾರ್ಕ್ಸ್ ಆ್ಯಂಡ್ ಏಂಜಲ್ ಬರೆಯೋದು ದಾಸ್ ಕ್ಯಾಪಿಟಲ್ದಲ್ಲಿ. ವೇರ್ ದ ರಿಸೋರ್ಸಸ್ ಆರ್ ಇನ್ ಅಬೆಂಡೆನ್ಸ್ ಜನರಲಿ ದೇರ್ ವಿಲ್ ಬಿ ಕೋಆಪರೇಷನ್ ಬಿಟ್ವೀನ್ ದ ಕನ್ಸ್ಯೂಮರ್ಸ್. ವೆನ್ ರಿಸೋರ್ಸಸ್ ಕ್ರಂಚ್ ಆಕರ್ಸ್, the cooperation converts, metamorphoses into conflict. Competition, then conflict. ಆ ರೀತಿ ನಮ್ಮ ಜನಸಂಖ್ಯಾ ಬಾಹುಳ್ಯವನ್ನು ನಾವು ನಿರ್ಧರಿಸಬೇಕಾಗ್ತದೆ. 1931 ಇಸ್ವಿಯಲ್ಲಿ ವಿನ್ಸ್ಟನ್ ಚರ್ಚಿಲ್ ಭಾರತದ ಬಗ್ಗೆ ಅಧ್ಯಯನ, ಬೆಂಗಳೂರಿಗೂ ಬಂದಿದ್ದರು ಅವರು. ಇಲ್ಲಿ ಒಂದು ಕ್ಲಬ್ನಲ್ಲಿ ಒಬ್ಬ ಮೆಂಬರ್ ಆಗಿದ್ದರು. ಅದ್ರ ಬಗ್ಗೆ ಒಂದು ಕೇಸ್ ಇದೆ. ನಾರಿಮನ್ ಅವರು, RF ನಾರಿಮನ್ ಅವರು ಒಂದು ಅದನ್ನ ಮೆನ್ಷನ್ ಮಾಡಿ ಬರೆದಾರೆ. ಸುಮಾರು ಒಂದು 7-8 ವರ್ಷದ ಹಿಂದೆ ಇರುವಂಥ ಕೇಸ್. ಅವ್ರಿಗೆ ಇಲ್ಲಿ ಬಂದಾಗ ಕೇಳ್ತಾರೆ, ಸರ್, ಯು ಹ್ಯಾವ್ ಟ್ರಾವೆಲ್ಡ್ ವಿಡ್ತ್ ಆ್ಯಂಡ್ ಬ್ರೆಡ್ತ್ ಆಫ್ ಇಂಡಿಯಾ, ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಇಂಡಿಯಾ ಆ್ಯಸ್ ಎ ನೇಷನ್? ಅವಾಗ ಅವ್ರು ಹೇಳ್ತಾನೆ, ಇಂಡಿಯಾ ಈಸ್ ನಾಟ್ ಎ ನೇಷನ್, ಇಟ್ ಈಸ್ ಮಿಯರ್ ಪಾಪ್ಯುಲೇಷನ್ ಅಂತ ಹೇಳ್ತಾರೆ. ಯಾವಾಗಿದು? 1930ರ ದಶಕದಲ್ಲಿ ಭಾರತ, ಇಂದಿನ ಪಾಕಿಸ್ತಾನ, ಇಂದಿನ ಬರ್ಮಾ, ಇಂದಿನ ಬಾಂಗ್ಲಾ ಇದೆಲ್ಲ ಸೇರಿಕೊಂಡು ಅಖಂಡ ಭಾರತ ಇದೆಯಲ್ಲ, ಆ ಭಾರತದಲ್ಲಿ ಇದ್ದಂಥ ಜನಸಂಖ್ಯೆಯ ಬಗ್ಗೆ ಅವಾಗ ಹೇಳ್ತಾನೆ. ಅವಾಗಿನ ಜನಸಂಖ್ಯೆ ಸುಮಾರು 30 ಕೋಟಿ. ಭಾರತವನ್ನು ತುಂಡರಿಸಿ ಆಯಿತು. ಭಾರತ ಮಾತೆಯನ್ನು ಸೈಡಿಗೆ ಇಟ್ಟೇವು ನಾವು ಅಲ್ವಾ? ತುಂಡರಿಸಿದ ಮೇಲೆ ಪಾಕಿಸ್ತಾನ, ನಂತರ 71ರಲ್ಲಿ ಬಾಂಗ್ಲಾದೇಶ ಆಯಿತು. ಅವರಲ್ಲೂ ಸಹಿತ ಜನಸಂಖ್ಯೆ ಬೆಳೀತಾ ಹೋಯಿತು. ಜನಸಂಖ್ಯಾ ಬಾಹುಳ್ಯದ ಕಾರಣವಾಗಿ ಬಾಂಗ್ಲಾದೇಶದ ನಿರ್ಮಾಣ ಆಯಿತು ಅಂದ್ಕೊಂಡು ಅಲ್ಲಿರುವಂಥ ಕೆಲವು ಹಿಸ್ಟಾರಿಯನ್ಸ್ ಬರೆದಿದ್ದಿದೆ. ಒನ್ ಆಫ್ ದ ರೀಸನ್ಸ್ ಫಾರ್ ಬೈಫರ್ಕೇಶನ್ ಆಫ್ ಪಾಕಿಸ್ತಾನ್ ಇಂಟು ಪಾಕಿಸ್ತಾನ್, ಟುಡೇಸ್ ಪಾಕಿಸ್ತಾನ್ ಆ್ಯಂಡ್ ಬಾಂಗ್ಲಾದೇಶ್ ಬಗ್ಗೆ ಒಂದು ರೀಸನ್ ಭಾಷೆ, ಮತ್ತೊಂದು ಕಾರಣ ಅಲ್ಲಿ ಇಲ್ ಟ್ರೀಟ್ಮೆಂಟ್ ಆಗ್ತಿತ್ತು, ಡಿಸ್ಕ್ರಿಮಿನೇಷನ್ ಆಗ್ತಿತ್ತು, ಅದು ಒಂದು ಕಾರಣ. ಅದೇನೇ ಇರಲಿ, ಒನ್ ಆಫ್ ದ ರೀಸನ್ಸ್ ಏನು ಅಂದರೆ ಎಕ್ಸೆಸಿವ್ ಪಾಪ್ಯುಲೇಷನ್ ಗ್ರೋತ್. 1977ರಲ್ಲಿ ಕರ್ಣ ಸಿಂಗ್ ಅವರು ಒಂದು ರಿಪೋರ್ಟ್ ಕೊಡ್ತಾರೆ. 1977ನೇ ಇಸ್ವಿಯಲ್ಲಿ ಭಾರತದ ಜನಸಂಖ್ಯೆ ಸುಮಾರು 50ರಿಂದ 53 ಕೋಟಿ ಇತ್ತು. ಕೆಲವರು 57 ಕೋಟಿ ಅಂತ ಹೇಳಿದ್ದಿದೆ. ಆವಾಗ ಕರ್ಣ ಸಿಂಗ್ ಅವರು ಹೇಳ್ತಾರೆ, ನಾನು ಅವ್ರ ಶಬ್ದವನ್ನೇ, ಇದು ಬರೀ ಭಾಷಣ ಅಲ್ಲ, ಯಾಕೆಂದರೆ ಇದು ಚಿಂತನೆಗೆ ನಮ್ಮನ್ನೇ ನಾವು ತೊಡಗಿಸಿಕೊಳ್ಳುವಂಥ ಕೆಲಸ. ಹಾಗಾಗಿ ನಾನು ಬರೀ ಭಾಷಣ ಮಾಡಿ ಹೋಗಲ್ಲ. ಈಗ ಅಲ್ಲಿ ಸ್ವಲ್ಪ ಅದ್ರ ಮೇಲಿರುವಂಥ ಅಥಾರಿಟೇಟಿವ್ ರಿಪೋರ್ಟ್ಗಳೇನಿದೆ ಅನ್ನೋದನ್ನು ಕೊಟ್ಬಿಟ್ಟು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನಂಗೆ ಗೊತ್ತಿದೆ ನೀವೆಲ್ಲ ಸಾಕಾಗಿದ್ದೀವಿ, ಆದರೂ ಸಹಿತ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಕರ್ಣ ಸಿಂಗ್ ಬರೀತಾರೆ, ವಿತ್ 1976 ರಿಪೋರ್ಟ್, ಇದು 77ರಲ್ಲಿ ಸಬ್ಮಿಟ್ ಆಗಿತ್ತು. ವಿತ್ 2.4% ಆಫ್ ದ ವರ್ಲ್ಡ್ಸ್ ಲ್ಯಾಂಡ್ ಏರಿಯಾ, India has about 15% of the world's people. It is estimated that our population as on 1st January 1976 has crossed
600 million mark, 6 ಕೋಟಿ 60 ಕೋಟಿ mark, and is now raising at the rate of well over 1 million per month. 10 ಲಕ್ಷ ಒಂದು ತಿಂಗಳಿಗೆ ಜಾಸ್ತಿ ಆಗ್ತಾ ಇದೆ. ಅವಾಗ ಹೇಳಿದ್ದು, since independence 250 millions have been added, that is equivalent to the entire population of Soviet Union, with 6 times the land area of India. ಸೋವಿಯತ್ ಯೂನಿಯನ್, ಅನ್ಡಿವೈಡೆಡ್ ಸೋವಿಯತ್ ಯೂನಿಯನ್ ಇತ್ತಲ್ಲ, USSR ಅಂತ ಕರೀತಿದ್ರಲ್ಲ, ಅದು ಭಾರತದ ವಿಸ್ತೀರ್ಣದ ಸುಮಾರು 6 ಪಟ್ಟಿತ್ತು. ಅದರ ಜನಸಂಖ್ಯೆ ಕಡಿಮೆ ಇತ್ತು. ಇದು 72ರಲ್ಲಿ ಮುಂದವರು ಬರೀತಾರೆ, ದ ಇನ್ಕ್ರೀಸ್ ಎವ್ರಿ ಇಯರ್ ಈಸ್ ನೌ ಈಕ್ವಲ್ ಟು ದ ಎಂಟೈರ್ ಪಾಪ್ಯುಲೇಷನ್ ಆಫ್ ಆಸ್ಟ್ರೇಲಿಯಾ, ವಿಚ್ ಈಸ್ 2.5 times ದ ಸೈಜ್ ಆಫ್ ಅವರ್ ಕಂಟ್ರಿ. ಆಗಿನ ಆಸ್ಟ್ರೇಲಿಯಾ, ಅಲ್ಲಿಯ ಆಕ್ಲ್ಯಾಂಡ್ ಏನೇನೋ ಇದೆಯಲ್ಲ, ಅದು ಬಿಟ್ಕೊಂಡ್ರು ಸಹಿತ ಅದರ ನಮ್ಮ ಭಾರತದ 2.5 ಪಟ್ಟಿತ್ತಂತೆ ಅವ್ರ ಏರಿಯಾ. ಈಗ 2 ಅಂತ ಇಟ್ಕೊಳ್ಳಿ. ಜನಸಂಖ್ಯೆ ಎಷ್ಟು ಕಡಿಮೆ ಇದೆ ನೋಡಿ, ನಮ್ಮ ಜನಸಂಖ್ಯೆ ಹೆಂಗಾಕೋತ ಹೋಗಿದೆ ಅಲ್ವಾ. ಮಾಲ್ಥೂಸನ್ ಒಂದಿದೆ ಹೇಳ್ಬೇಕು, ಇದಕ್ಕಿಂತ ಮೊದಲಿಗೆ ಒಂದು ಸೆನ್, if the percentage of rate of increase continues unchecked, our population at the turn of the century may well reach the staggering figure of 1 billion ಅಂತ ಹೇಳಿ, 100 ಕೋಟಿಗೆ ಸಮಾನ ಆಗ್ತದೆ. ಈ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ನ ನಾವು ಹಾಲ್ಟ್ ಮಾಡಲಿಲ್ಲ ಅಂದರೆ ಈ ರೀತಿ ಬೆಳ್ಕೊಳ್ತದೆ ಅಂತ ಹೇಳಿ. ನಾವೀಗ 1.46 ಬಿಲಿಯನ್ ಇದ್ದೇವೀಗ. ಗೂಗಲ್ನಲ್ಲಿ ನೋಡ್ಕೊಳ್ಳಿ, ಇವತ್ತು ನೋಡ್ಕೊಂಬಂದೆ ನಾನು, 1.46 ಬಿಲಿಯನ್ ಇದ್ದೇವೆ. ಇದನ್ನು ಮಾಲ್ಥೂಸ್ ಅನ್ನುವಂಥ 17-18ನೇ ಶತಮಾನದ ಒಬ್ಬ ಚಿಂತಕ ಭಾರತದ ಬಗ್ಗೆ, ಅವಾಗ ಇನ್ನೂ ಬಹಳ ಕಡಿಮೆ ಜನಸಂಖ್ಯೆ ಇತ್ತು, ಅವಾಗೆ ಅವ ಬರೀತಾನೆ. ಮಜಾ ಇದೆ, ನಾನು ಅದು ನಿಮ್ಗೆ ತಿಳ್ಕೊಂಡು ಹೇಳ್ತೀನಿ, ತೋರಿಸ್ತೀನಿ. ಅವನ ಹೆಸರು ಥಾಮಸ್ ರೂಬರ್ಟ್ ಮಾಲ್ಥೂಸ್ ಅಂತ. 1766ರಿಂದ 1834ರವರೆಗೆ ಅವನ ಜೀವಿತ ಕಾಲ. ಅವನು 1798ನೇ ಇಸ್ವಿಯಲ್ಲಿ ಒಂದು ರಿಪೋರ್ಟನ್ನು ಕೊಡ್ತಾನೆ ರಾಣಿಗೆ. ಆ ರಿಪೋರ್ಟ್ನಲ್ಲಿ ಹೀಗೆ ಹೇಳ್ತಾನೆ, 2 ಸೆಂಟೆನ್ಸ್ ಹೇಳ್ತಾನೆ, ದ ರೇಷಿಯೋ ಆಫ್ ಇನ್ಕ್ರೀಸ್ ಟು ಶಾರ್ಟ್ ಆಫ್ utmost power of the population, yet as the result of actual experience we will take as our rule and say, this is important, that population when unchecked goes on doubling itself every 25 years or increase in a geometrical ratio. ಪ್ರತಿ 25 ವರ್ಷದ ಕಾಲಾವಧಿಯಲ್ಲಿ ನೀವು ಅದು ನೋಡಿದರೆ, ಇವತ್ತು 10 ಕೋಟಿ ಇತ್ತು ಅಂದರೆ ಅದು 12.5 ಕೋಟಿ ಆಗ್ತದೆ. 12.5 ಕೋಟಿಯಿಂದ ಮತ್ತೆ 25 ವರ್ಷ ಇಟ್ಕೊಂಡ್ರೆ ಅದಕ್ಕೆ ಮತ್ತೆ 25% ಡಬಲ್ ಆಗ್ತದೆ, 25 ಕೋಟಿ ಆಗ್ತದೆ. ಜಿಯೋಮೆಟ್ರಿಕಲ್ ಪ್ರಪೋರ್ಷನ್ ಅಂತ ಹೇಳ್ತಾನೆ ಅವನು. 25% ಅಲ್ಲ, 25 ಇಯರ್ಸಿಗೆ ಒಂದು ಸಾರಿ ಒಟ್ಟು ಜನಸಂಖ್ಯೆ ನೀವು ಇಟ್ಕೊಂಡ್ರಿ ಅಂದರೆ ಅದರ 100% ಆಗ್ತದೆ ಜಾಸ್ತಿ. ಅವಾಗ ಹೇಳಿದ ನಾವು ಮಾಲ್ಥೂಸ್ 1798ರಲ್ಲಿ ಹೇಳಿದ ನಾವು ಅದರಲ್ಲಿ. ಆದರೆ ನಾವು ಇದರಿಂದ ಪಾಠವನ್ನು ಕಲಿತಿದ್ದೇವಾ? ನಾವು ಭ್ರಮೆಯಲ್ಲಿದ್ದೇವೆ. ಏನು? ಪ್ರತಿಯೊಬ್ಬ ವ್ಯಕ್ತಿ ಒಂದು ಪ್ರೊಡಕ್ಟಿವ್ ಯೂನಿಟ್ ಅವನು, ಹಾಗಾಗಿ ಅವನನ್ನು ಪ್ರೊಡಕ್ಟಿವ್ ಯೂನಿಟ್ ಆಗಿ ನಾವು ಉಪಯೋಗಿಸಿದ್ವಿ ಅಂದರೆ ಭಾರತ ವಿಜೃಂಭಿಸ್ತದೆ, ಬೆಳೆದು ಬಿಡ್ತದೆ ಅನ್ನುವಂಥ ಭ್ರಮೆಯಲ್ಲೇ ಇದ್ದೇವೆ ನಾವು. ಇದನ್ನು ನೆಹರು ಹೇಳಿದ್ದಿದೆ, ಇಂದಿರಾ ಗಾಂಧಿ ಹೇಳಿದ್ದಿದೆ, ಟಿ ಕೃಷ್ಣಮಾಚಾರಿ ಹೇಳಿದ್ದಿದೆ, ಕುಮಾರಮಂಗಲಮ್ಮು ಹೇಳಿದ್ದಿದೆ, ಇಂದಿರಾ ಗಾಂಧಿನೂ ಹೇಳಿದ್ದಿದೆ ಅಮೇರಿಕಕ್ಕೆ ಹೋದಾಗ. ಏನಂತ? ಪಾಪ್ಯುಲೇಷನ್ ಈಸ್ ನಾಟ್ ಎ ಪ್ರಾಬ್ಲಮ್. ನಮ್ಮ ಧುರೀಣರು, ನಮ್ಮ ಅಧಿಕಾರದ ಚುಕ್ಕಾಣಿ ಹಿಡಿದಂಥ ವ್ಯಕ್ತಿಗಳು ಈ ರೀತಿ ಪೆದ್ದು ಮಾತಾಡಿದರೆ ಇವತ್ತಿನ ಜನಸಂಖ್ಯಾ ಬಾಹುಳ್ಯದ ಅಥವಾ ಉಲ್ಬಣದ ಕಾರಣ ಆಗಿ ನಿಂತ್ಕೊಳ್ತಾರೆ ಅವರು. ಜನಸಂಖ್ಯೆ ಆಗಲಿ ಬಿಡಿ, ನಮಗೇನಾಗೋದಿದೆ? ಅದಕ್ಕೊಂದು
11,258 scientists ಆಲ್ ಓವರ್ ದ ಗ್ಲೋಬ್, ಎಲ್ಲರೂ ಸೇರಿ 11,258 ಜನ ಒಂದು ಪೇಪರಿಗೆ ಸೈನ್ ಹಾಕಿ, ಎಲ್ಲರೂ ಸ್ಕಾಲರ್ಸ್, ಅವರು ಕಳಪೆ ಜನ ಅಲ್ಲ, ಅವರು ಒಂದು ರಿಪೋರ್ಟನ್ನು ಕೊಡ್ತಾರೆ. ಪ್ರೊಫೌಂಡ್ಲಿ ಟ್ರಬಲಿಂಗ್ ಸೈನ್ಸ್ ಫ್ರಮ್ ಹ್ಯೂಮನ್ ಆಕ್ಟಿವಿಟೀಸ್ ಇನ್ಕ್ಲೂಡ್ sustained increases both human and ruminant livestock population, per capita meat production, world gross domestic product, global tree cover loss, fossil fuel consumption, the number of air passengers arrived, carbon dioxide emission. Measures have to be taken on war footing to check the population growth all over the world and more particularly in the third world. ಆ ರೀತಿ ರಿಪೋರ್ಟನ್ನು UNOದ ಸೆಕ್ರೆಟರಿಗೆ ಕೊಟ್ಟಾರೆ. ಎಷ್ಟು ಜನ? 11,258 ವಿಜ್ಞಾನಿಗಳು ಕೊಟ್ಟಂಥ ರಿಪೋರ್ಟ್ ಇದು, ಆಯ್ತಾ? ನಂತರ ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಕಂಟ್ರೋಲ್ ಪ್ರಾಜೆಕ್ಟ್ ಅಂದ್ಕೊಂಡು ಒಂದಿದೆ. ಇದು 2011ರದ್ದು, ಅದರಲ್ಲಿ ನಾನು ಓದ್ತಾ ಇದ್ದೀನಿ. ಇಟ್ ಟುಕ್ hundreds of thousands of years for the world population to grow to 1 billion. Then in another 200 years or so, it grew 7-fold. In 2011, it reached 8 billion. ಬರೀ 100 ಕೋಟಿ ಆಗಲಿಕ್ಕೆ ಸಾವಿರಾರು ವರ್ಷ ಹಿಡಿತಂತೆ. ಆದರೆ ಬರೀ 200 ವರ್ಷದ ಕಾಲಾವಧಿಯಲ್ಲಿ 800 ಕೋಟಿಗೆ ಬಂದು ನಿಂತಿದೆ. ಇದು ಭಯಾನಕ ವಿಷಯ ಅಂತ ರಿಪೋರ್ಟ್ ಕೊಡ್ತದೆ. ಹಾಗಾದ್ರೆ ನಾವೇನು ಮಾಡಿದ್ದೇವಪ್ಪ? ನಮಗೇನು ಸಮಸ್ಯೆ ಆಗ್ತದೆ ಪಾಪ್ಯುಲೇಷನ್ ಆಗೋದ್ರಿಂದ ಅಂದ್ಕೊಂಡು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಬಹಳ ಸುಂದರವಾಗಿ ಹೇಳಿದೆ. ರಿಯಲಿ ಭಾಳ ಸುಂದರವಾಗಿ ಹೇಳಿದೆ. ನಾನು ಅದನ್ನು ಹೇಳಲೇಬೇಕು. ಅದು ಕೇಸ್ ಏನಿತ್ತಪ್ಪ ಅಂದರೆ, 2ಕ್ಕಿಂತ ಜಾಸ್ತಿ ಮಕ್ಕಳು ಇತ್ತು ಅಂದರೆ ಲೋಕಲ್ ಬಾಡಿ ಎಲೆಕ್ಷನ್ದಲ್ಲಿ ಕಾಂಟೆಸ್ಟ್ ಮಾಡಲಿಕ್ಕೆ ಬರಲ್ಲ, ಮೆಂಬರ್ ಆಗ್ಲಿಕ್ಕೆ ಬರಲ್ಲ, ನಿಮ್ಮ ಲೋಕಲ್ ಬಾಡಿಯ ಪದಾಧಿಕಾರಿ ಆಗ್ಲಿಕ್ಕೆ ಬರಲ್ಲ, ಸದಸ್ಯ ಆಗ್ಲಿಕ್ಕೆ ಬರಲ್ಲ. ಸಬ್ಜೆಕ್ಟ್ ಎಕ್ಸೆಪ್ಷನ್ ವೇರ್ ದಿ ಟ್ವಿನ್ಸ್ ಆರ್ ಬಾರ್ನ್, ಟ್ರಿಪ್ಲೆಟ್ಸ್ ಆರ್ ಬಾರ್ನ್ ಅಂಥವಿದ್ದವು ಮಾತ್ರ ಮಾಡಿಕೊಳ್ಳಿಕ್ಕೆ ಬರುವಂಥದ್ದು. ಅಂಥ ಒಂದು ಕಾನೂನನ್ನು ಹರಿಯಾಣ ಸರ್ಕಾರ ಮಾಡಿತ್ತು. ಆ ಕಾನೂನನ್ನು ಜಾವೇದ್, ಯಾರು ನೀವೆಲ್ಲ ಕೇಸ್ ತಂದು ನೆನ್ಪಿಟ್ಕೋಬೇಕಲ್ಲ ಸರಿಯಾಗಿ, ಹಾಗಾಗಿ ಒತ್ತಿ ಹೇಳ್ತಾ ಇದ್ದೇನೆ ನಾನು. ಜಾವೇದ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ. ಯಾರು ಚಾಲೆಂಜ್ ಮಾಡಿದ್ರು? ಜಾವೇದ್ ಅನ್ನುವಂಥವನು ಇದನ್ನು ಚಾಲೆಂಜ್ ಮಾಡಿದ. ಏನಂತ? ನಮಗೆ ಮಕ್ಕಳನ್ನು ಎಷ್ಟು ಪಡ್ಕೋಬೇಕು ಅನ್ನೋದು ನಮ್ಮ ಸ್ವಾತಂತ್ರ್ಯ, ಇಷ್ಟೇ ಮಕ್ಕಳನ್ನು ಪಡ್ಕೋಬೇಕು, ಇಷ್ಟೇ ಮಕ್ಕಳನ್ನು ಬಿಟ್ಕೋಬೇಕು ಅನ್ನುವಂಥ ಕಾನೂನು ಮಾಡ್ದಂಗಿದೆ ಇದು ಅಸಂವಿಧಾನಿಕ. ಆವಾಗ ಸುಪ್ರೀಂ ಕೋರ್ಟು ಇದನ್ನು ರಿಜೆಕ್ಟ್ ಮಾಡುತ್ತದೆ. 2003 8 SCC 369, 2003 8 SCC 369. ಇದರಲ್ಲಿ ಭಾಳ ಒಳ್ಳೆ ಸಣ್ಣ ಪ್ಯಾರಾಗ್ರಾಫ್ ಓದ್ತೇನೆ, ಮಜಾ ಇದೆ ಅದು. ಎಸ್ಪೆಷಲಿ ಲಾಯರ್ಸು, ಲಾ ಸ್ಟೂಡೆಂಟ್ಸು, ನೀವೆಲ್ಲ ಎಲ್ಲರಿಗೆ ಅಭಿರುಚಿ ಬರ್ತದೆ. ಕಾಮನ್ ಮ್ಯಾನಿಗೆ ಅಭಿರುಚಿ ಬರಲಿಕ್ಕಿಲ್ಲ. ಒಂದು ಪ್ಯಾರಾಗ್ರಾಫ್ ಓದ್ತೇನೆ. We have already stated that one of the objects of the enactment is to popularize family welfare, family planning program. This is consistent with the national population policy. Fundamental rights are not to be read in isolation. They have to be read along with the chapter and directive principles of state policy. Fundamental duties enshrined in Article 51A. Under Article 38, states shall strive to promote the welfare of the people in developing a social order, empowering at distributive justice, social, economic and political. Under Article 47, states shall promote with special care the educational and economic interests of the weaker sections of the people, SC, ST, OBC ಇವರೆಲ್ಲ ಬರ್ತಾರಲ್ಲ, ಅವರನ್ನು ಅಪ್ಲಿಫ್ಟ್ ಮಾಡುವ ಪ್ರಯತ್ನ ಮಾಡಬೇಕಾಗ್ತದೆ. ಇನ್ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಷನಲಿ ಡೌನ್ ಟ್ರಾಡನ್. ಅಂಡರ್ ಆರ್ಟಿಕಲ್ 47, the state shall regard the raising of the level of nutrition and standard of living
of its people and improvement of public health as among its primary duties. This is important. None of these lofty ideals can be achieved without controlling the population, in as much as our materialistic resources are limited and the claimants are many. The concept of sustainable development, which emerges as a fundamental duty from the several clauses of Article 51 capital A2, dictates the expansion of population being kept within reasonable bounds ಅಂತ 2003ನೇ ಇಸ್ವಿಯಲ್ಲಿ. ಇದಕ್ಕಿಂತ ಸ್ವಲ್ಪ ಮೊದಲಿಗೆ ನೀವು ಲಾಸ್ಟ್ ಸ್ಟೂಡೆಂಟ್ಸ್ ಎಲ್ಲ ಇದ್ದಾಗ ನರ್ಗೇಶ್ ಮಿರ್ಜಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಅಂದ್ಕೊಂಡು ಒಂದು ಕೇಸ್ ಹೋಗಿರಿ. ಎಲ್ಲಿ ಏರ್ ಹೋಸ್ಟೆಸ್ಸನ್ನು ಚೂಸ್ ಮಾಡುವಾಗ ಸಾಮಾನ್ಯವಾಗಿ ಸ್ವಲ್ಪ ಸ್ಪೃದ್ರೂಪಿಗಳನ್ನು ಚೂಸ್ ಮಾಡ್ತಿದ್ರು. ಅದರಲ್ಲಿ ಒಂದು ರೂಲ್ ಇತ್ತು, ಸರ್ವೀಸ್ ರೂಲ್. ಏನು ಅಂದರೆ, ಅವಳು ಪ್ರೆಗ್ನೆಂಟ್ ಆದಳು ಅಂದರೆ ಇಟ್ ಈಸ್ ಎ ಗ್ರೌಂಡ್ ಫಾರ್ ಡಿಸ್ಚಾರ್ಜಿಂಗ್ ಹರ್ ಫ್ರಾಮ್ ಸರ್ವೀಸ್ ಅಂತ ಇತ್ತು. ಆ ಹಿನ್ನೆಲೆಯಲ್ಲಿ ಆ ಜಡ್ಜ್ಮೆಂಟದ ತೀರ್ಮಾನ ಆಯಿತು, ಮೊಕದ್ದಮೆಯ ತೀರ್ಮಾನ ಆಯಿತು, ಏರ್ ಇಂಡಿಯಾ ವರ್ಸಸ್ ನರ್ಗೇಶ್ ಮಿರ್ಜಾ ಅಂತ. AR 1981 AC 1829. 81 ಹೇಳ್ತಾ ಇದ್ದೀನಿ ಈಗ. ನಿಮ್ಗೆ ಆಗಲೇ ಹೇಳಿದ್ದು 2003, ಸುಮಾರು 20 ವರ್ಷದ ಗ್ಯಾಪ್ನಲ್ಲಿ ನಾ ಹೇಳಿದ್ದು. ಈಗ 20 ವರ್ಷ ನಿಮ್ಗೆ ಹಿಂದೆ ಒಯ್ತಾ ಇದ್ದೀನಿ. ಅವಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತು ನೋಡಿ, ವೆನ್ ದ ಎಂಟೈರ್ ವರ್ಲ್ಡ್ ಈಸ್ ಫೇಸ್ಡ್ ವಿತ್ ದ ಪ್ರಾಬ್ಲಮ್ ಆಫ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಹೇಳ್ತದೆ ಸುಪ್ರೀಂ ಕೋರ್ಟ್. ಇಟ್ ವಿಲ್ ನಾಟ್ ಓನ್ಲಿ ಬಿ ಡಿಸೈರಬಲ್ ಬಟ್ ಅಬ್ಸಲ್ಯೂಟ್ಲಿ ಎಸೆನ್ಷಿಯಲ್ for every country to see the family planning program is not only whipped up but maintained at sufficient levels so as to meet the danger of overpopulation, which if not controlled, ನೋಡಿ ಕಾಷನ್ ಮಾಡ್ತಾ ಇದೆ, which if not controlled may lead to serious social and economic problems throughout the world in general, India in particular. ಇದು 83ನೇ ಇಸ್ವಿಯಲ್ಲಿ ಹೇಳಿದ್ದು. ಹೌದಾ? ನಾನು ಸುಮಾರು 2.5 ವರ್ಷದ ಹಿಂದೆ ನಮ್ಮ ಹೈಕೋರ್ಟ್ನಲ್ಲಿ ಡೆತ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಮೇಲೆ ಮಾತಾಡುವಂಥ ಆಸ್ಪದ ಸಿಕ್ಕಿತ್ತು. ಕಾನ್ಸ್ಟಿಟ್ಯೂಷನ್ಗಳ ಅವಸಾನ ಯಾಕಾಗ್ತದೆ? ನಾನಲ್ಲಿ ಐ ಹ್ಯಾಡ್ ಕೋಟೆಡ್ ಒಬ್ಬ ಅಮೇರಿಕನ್ ಜೋಸೆಫ್ ಸ್ಟೋರಿ ಅನ್ನುವಂಥ ಅಮೇರಿಕಾದ ಸುಪ್ರೀಂ ಕೋರ್ಟದ ಜಡ್ಜು ಮತ್ತು ಇತಿಹಾಸಜ್ಞ, ಅವನನ್ನು ಕೋಟ್ ಮಾಡಿದ್ದೆ ನಾನು. ಆವಾಗ ಮೋಸ್ಟ್ಲಿ ನರಗುಂದ್ರು ಬಂದಿದ್ದರು, ಶಶಿಕಾಂತ್ ಇದ್ದರು, ಅನೇಕ ಸ್ನೇಹಿತರೆಲ್ಲ ಇದ್ದರು. ಆ ಟೈಮ್ನಲ್ಲಿ ಕೋರ್ಟ್ನಲ್ಲಿ ನಡೆದಿತ್ತು. ಯಾಕೆ ಕಾನ್ಸ್ಟಿಟ್ಯೂಷನ್ಗಳು ಮರ್ಡರ್ ಆಗ್ತವೆ, ಯಾಕೆ ಅವುಗಳು ಸುಯಿಸೈಡ್ ಮಾಡ್ಕೊಳ್ತಾವೆ ಅನ್ನುವಂಥ ಪದಬಂಧಗಳನ್ನು ನಾನು ಉಪಯೋಗಿಸಿದ್ದೆ. ಅವುಗಳನ್ನು ನಾನು ಆ ಜೋಸೆಫ್ ಸ್ಟೋರಿಯ ರೈಟಪ್ನಿಂದ ತೊಗೊಂಡಿದ್ದೆ. ಅವನು ಡೆಮಾಕ್ರಸಿ ಬಗ್ಗೆ ಹೇಳಿದ್ದ, ಬಹಳ ಇಂಪಾರ್ಟೆಂಟು. ದೇರ್ ಈಸ್ ನೋ ಡೆಮಾಕ್ರಸಿ ವಿಚ್ ವಾಸ್ ನಾಟ್ ಮರ್ಡರ್ಡ್. ಮತ್ತೊಂದು ಕಡೆ ಕಾನ್ಸ್ಟಿಟ್ಯೂಷನ್ ಅನ್ನು ಉಪಯೋಗಿಸ್ತಾನೆ. ದೇರ್ ಈಸ್ ನೋ ಕಾನ್ಸ್ಟಿಟ್ಯೂಷನ್ ದಟ್ ವಾಸ್ ನಾಟ್ ಮರ್ಡರ್ಡ್. ಆ್ಯಂಡ್ ದೋಸ್ ಹೂ ವೇರ್ ನಾಟ್ ಮರ್ಡರ್ಡ್ ದೇ ಕಮಿಟೆಡ್ ಸುಯಿಸೈಡ್ ಅಂತ ಬರೀತಾನವ. ಅಂದರೆ ಸಂವಿಧಾನಗಳು ಶಾಶ್ವತ ಅಲ್ಲ. ಹಾಗಾದರೆ ಸಂವಿಧಾನಗಳು ಸಾವಾಗಲಿಕ್ಕೆ ಹಲವು ಕಾರಣಗಳಲ್ಲಿ ಒಂದು ಕಾರಣ ಪಾಪ್ಯುಲೇಷನ್ ಗ್ರೋತ್, ಓವರ್ ಪಾಪ್ಯುಲೇಷನ್. ನೀವು ನೋಡಿದ್ದಿಲ್ಲ, ನಾನು ಅನೇಕ ಕಡೆ ಹೇಳಿರ್ತೀನಿ, J.G. ಸ್ಟಾರ್ಕ್ನಿಂದ ಕೋಟ್ ಮಾಡ್ತಿರ್ತೀನಿ, ಇಂಟರ್ನ್ಯಾಷನಲ್ ಲಾ. ನೇಷನ್ ಅಂದರೆ ಕಾನ್ಸೆಪ್ಟ್ ಆಫ್ ನೇಷನನ್ನು ವಿಜುವಲೈಸ್ ಮಾಡಿದ್ರು ಆ ಟೈಮ್ನಲ್ಲಿ ಸರ್ ಜಾನ್ ಮುನ್ರೋ ಅಂತ ಅವನ ಹೆಸರು. ಅವಲ್ಲಿ ಆ ಮಾಂಟೆವಿಡಿಯೋ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಲಾ ನಿಮಗೆ ಗೊತ್ತಿದೆ. ನೇಷನ್ ಅನ್ನಲಿಕ್ಕೆ 4 ಯಾರ್ಡ್ ಸ್ಟಿಕ್ ಇಟ್ಕೊಂಡಾರ, ಅವರು ಕ್ರೈಟೀರಿಯಾ ಇಟ್ಕೊಂಡಾರ. ಏನು? ದ ಫಸ್ಟ್ ಒನ್ ಈಸ್ ಡಿಫೈನ್ಡ್ ಟೆರಿಟರಿ. ಒಂದು ಡಿಫೈನ್ಡ್ ಟೆರಿಟರಿ ಬೇಕಲ್ಲ. ಆ ರೀತಿ ಇಲ್ದಂಗೆ ಎಕ್ಸೆಪ್ಷನ್ ಅಂದರೆ ಇಸ್ರೇಲ್ ಒಂದೇ, ಅದಕ್ಕೆ ಡಿಫೈನ್ಡ್ ಟೆರಿಟರಿ ಇಲ್ಲ, ಅದು ಬೆಳ್ಕೊತ ಹೋಗ್ತಿರ್ತದೆ, ನಾವು ಕಳ್ಕೊತ ಹೋಗ್ತಿರ್ತೇವೆ. ಇಷ್ಟೇ ಡಿಫ್ರೆನ್ಸ್. ಭಾರತಕ್ಕೆ ಇಸ್ರೇಲಿಗಿರುವಂಥ ಒಂದು ಡಿಫ್ರೆನ್ಸ್ ಕಂಡಿಡಿದೆ ನಾನು. ಏನು? ಭಾರತದ ನಕಾಶ ಕ್ಷೀಣಿಸ್ತಾ ಹೋಗ್ತದೆ, ಸ್ಕ್ವೀಸ್ ಆಗ್ತಾ ಹೋಗ್ತದೆ. ಇಸ್ರೇಲದ ನಕಾಶ ದೊಡ್ಡದಾಗ್ಕೋತ ಹೋಗ್ತದೆ. 6 wars, 6 day war, 3 days war, 1 year war, ಈಗ 4 years war ಬೆಳೀತಾ ಹೋಗ್ತದೆ. ನಮ್ಮಲ್ಲಿ ವಾರ ಆಗಲಿ ಬಿಡಲಿ ಕಡಿಮೆ ಆಗ್ತಾ ಹೋಗ್ತದೆ. ಏನು ಔಟ್ ಆಫ್ ದ ಕಾಂಟೆಕ್ಸ್ಟ್ ಹೇಳ್ತಾ ಇದ್ದೀನಿ. ಅದರಲ್ಲಿ
ಒಂದನೇದು ಡಿಫೈನ್ಡ್ ಟೆರಿಟರಿ ಇರಬೇಕು, ಎರಡನೇದು ಸೆಟಲ್ಡ್ ಪಾಪ್ಯುಲೇಷನ್ ಇರಬೇಕು, ಮೂರನೇದು ಒಂದು ಲೆಜಿಟಿಮೇಟ್ ಗೌರ್ಮೆಂಟ್ ಇರಬೇಕು, ನಾಲ್ಕನೇದು ಆ ಗೌರ್ಮೆಂಟ್ ಶುಡ್ ಹ್ಯಾವ್ ಕೆಪಾಸಿಟಿ ಟು ಹ್ಯಾವ್ ಇಂಟರ್ನ್ಯಾಷನಲ್ ಇಂಟರ್ಕೋರ್ಸ್, ವರ್ಲ್ಡ್ ಜೊತೆ ಟ್ರೇಡ್ ಕಾಮರ್ಸ್ ಎಲ್ಲ ಮಾಡ್ಲಿಕ್ಕೆ ಬರಂಗಿರ್ಬೇಕು, ಟ್ರೀಟಿ ಮಾಡೋಂಗಿರ್ಬೇಕು, ಕಾಂಟ್ರಾಕ್ಟ್ ಮಾಡೋಂಗಿರ್ಬೇಕು, ಕನ್ವೆನ್ಷನ್ ಮಾಡೋಂಗಿರ್ಬೇಕು, ಅಗ್ರಿಮೆಂಟ್ ಮಾಡ್ಕೊಳ್ಳೋದು. ಆ ಶಕ್ತಿ ಇತ್ತು ಅಂದರೆ ಅದು ಒಂದು ರಾಷ್ಟ್ರ. ಆವಾಗ ಅಂಥ ರಾಷ್ಟ್ರವನ್ನು ನಾವು ರಾಷ್ಟ್ರ, ಇಂಟರ್ನ್ಯಾಷನಲ್ ಸ್ಟೇಟ್, ನೇಷನ್ ಸ್ಟೇಟ್ ಅಂತೇವಲ್ಲ ನಾವು ಇಂಟರ್ನ್ಯಾಷನಲ್ ಲಾದಲ್ಲಿ, ಆ ರೀತಿ ರೆಕಗ್ನೈಸ್ ಮಾಡ್ಬೋದು. ಮುನ್ರೋಸ್ ಡಾಕ್ಟ್ರಿನ್ ಆಫ್ ರೆಕಗ್ನಿಷನನ್ನು ಇನ್ವೋಕ್ ಮಾಡುವುದು ಅಂತ ಸ್ಟ್ಯಾಂಡರ್ಡ್ ಬುಕ್ಸ್ ಆನ್ ಇಂಟರ್ನ್ಯಾಷನಲ್ ಲಾ ಹೇಳ್ತಾವೆ. ನೌ ಡಿಫೈನ್ಡ್ ಟೆರಿಟರಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಲ್ವಾ? ನಮ್ಮ ಬೌಂಡ್ರಿಗಳಿದಾವಲ್ಲ, ವಜ್ರ ಹಸ್ತ ಹೈ ಉತ್ತರ ಮೇ ಹಿಮಾಲಯ ಅಲ್ವಾ, ಈ ಕಡೆ ಸಾಗರ, ಇದೆಲ್ಲ ಇದೆ. ಒಂದು ಡಿಫೈನ್ಡ್ ಟೆರಿಟರಿ ಇದೆ ಭಾರತಕ್ಕೆ. ಸೆಟಲ್ಡ್ ಪಾಪ್ಯುಲೇಷನ್ ಇಲ್ಲಿ ಬರುತ್ತೆ ನೋಡಿ ಪ್ರಾಬ್ಲಮ್. ಆ ಪಾಪ್ಯುಲೇಷನ್ನು ಒಂದು ಹಂತದಲ್ಲಿ ಇರಬೇಕು. ಆ ಸೆಟಲ್ಡ್ ಅದು ಒಂದೇ ಮತಚಿಂತನೆ, ಒಂದೇ ರೀತಿಯ ಜೀವನ ಪದ್ಧತಿ, ಆಚಾರ ವಿಚಾರ ಪದ್ಧತಿ, ಉಡುಗೆ ತೊಡುಗೆ ಪದ್ಧತಿ, ಆಹಾರ ಪದ್ಧತಿ, ಇದೆಲ್ಲ ಸಾಮ್ಯತೆ ಇರುವಂಥ ಜನಾಂಗಗಳಿದ್ದಾಗ ಒಂದು ಪಾಪ್ಯುಲೇಷನ್ ಅನ್ಸೊಳ್ತದೆ. ಅದು ತುಂಬ ವಿಭಿನ್ನವಾಗಿ ಚಿಂತನೆ, ವಿಭಿನ್ನ ನಂಬಿಕೆಗಳು ಇರುವಂಥ ಬೇರೆ ಬೇರೆ ಕಮ್ಯುನಿಟಿಗಳಿದ್ದುಬಿಟ್ರೆ ಪಾಪ್ಯುಲೇಷನ್ ಆಗಿ ಉಳಿಯೋದೇ ಇಲ್ಲ, ಅದು ಗ್ರೂಪ್ಗಳಾಗಿ ತಿರ್ಕೊಂಡ್ಬಿಡ್ತದೆ. ಅದೇ ರೀತಿ ಪಾಪ್ಯುಲೇಷನ್ ಓವರ್ ಪಾಪ್ಯುಲೇಷನ್ ಆಗಿಬಿಡ್ತಪ್ಪ, ಅವಾಗೂ ಸಹಿತ ಆ ಡಿಫೈನ್ಡ್ ಟೆರಿಟರಿಯಲ್ಲಿರುವಂಥ ರಿಸೋರ್ಸಸ್ ಇದಾವಲ್ಲ ಅವು ಡಿಪ್ಲೀಟ್ ಆಗಿ ಹೋಗ್ಬಿಡ್ತಾವೆ. ಅವಾಗೂ ನಮಗೆ ಸಮಸ್ಯೆನೆ. ಹಾಗಾದರೆ ನಾವೇನು ಮಾಡಿದ್ವಿ? 1976ರಲ್ಲಿ 42nd ಅಮೆಂಡ್ಮೆಂಟನ್ನು ಮಾಡಿಕೊಂಡ್ವಿ ನಾವು. ಅನೇಕ ಹೈಕೋರ್ಟ್ಗಳು ಏನು ಹೇಳಿಬಿಟ್ಟಿದ್ವು ಅಂದರೆ, ಪಾಪ್ಯುಲೇಷನ್ ಕಂಟ್ರೋಲ್ ಡಸ್ ನಾಟ್ ಫಾಲ್ ಇನ್ ದ ಡೊಮೇನ್ ಆಫ್ ಪಾರ್ಲಿಮೆಂಟ್ ಅಂತ ಹೇಳಿಬಿಟ್ಟು ಅದು ಸ್ಟೇಟ್ ಸಬ್ಜೆಕ್ಟ್ ಆಗಿತ್ತು. ನಮ್ಮ ಕಾನ್ಸ್ಟಿಟ್ಯೂಷನ್ದಲ್ಲಿ, ಸಂವಿಧಾನದಲ್ಲಿ ಯಾವ್ಯಾವ ಲೆಜಿಸ್ಲೇಟಿವ್ ಪವರ್ಸ್ ಪಾರ್ಲಿಮೆಂಟಿಗೆ ಯಾವುದಿದೆ, ರಾಜ್ಯಾಂಗಗಳಿಗೆ ಯಾವುದಿದೆ, ಸ್ಟೇಟ್ಸ್ ಅಂತ ನಾವು ಹೇಳ್ತೇವಲ್ಲ, ಪ್ರೊವಿನ್ಷಿಯಲ್ ಲೆಜಿಸ್ಲೇಚರ್ಸ್ ಅವ್ರಿಗೆ ಯಾವುದಿದೆ, ಇಬ್ಬರಿಗೂ ಯಾವುದಿದೆ, 7th ಶೆಡ್ಯೂಲನ್ನು ನಾವು ನೋಡಿಕೊಳ್ತೀವಿ. ಆರ್ಟಿಕಲ್ 245 255ವರೆಗೆ ನಾವು ನೋಡಿಕೊಳ್ತೇವೆ. ಇದನ್ನ ಡಿಸ್ಟ್ರಿಬ್ಯೂಟಿವ್ ಪವರ್ಸ್, ಲೆಜಿಸ್ಲೇಟಿವ್ ಪವರ್ಸ್ ಡಿಸ್ಟ್ರಿಬ್ಯೂಟ್ ಆಗಿದೆಯಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಇರಲೇ ಇಲ್ಲ. ಹಾಗಾಗಿ ಅವ್ರು ಏನು ಮಾಡಿದರು, 3-4 ಹೈಕೋರ್ಟ್ಗಳು ಏನು ಹೇಳಿಬಿಟ್ಟು, ಸೆಂಟ್ರಲ್ ಗೌರ್ಮೆಂಟಿಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ವಿಷಯದಲ್ಲಿ ಅಧಿಕಾರನೇ ಇಲ್ಲ ಅಂತ ಹೇಳಿ. ಆವಾಗ 42nd ಅಮೆಂಡ್ಮೆಂಟ್ ಆಯಿತು. ಯಾವಾಗ? ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದ್ದಿದ್ದು, ಅಪ್ರಿಷಿಯೇಟ್ ಮಾಡಬೇಕು ನಾವು. ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಆದಂಥದ್ದಿದ್ದು ಏನಂತ ಆಯಿತು, ಆ ಪಾಪ್ಯುಲೇಷನ್ ಕಂಟ್ರೋಲಿಗೆ ಬರುವಂಥ ಸಬ್ಜೆಕ್ಟನ್ನು ಆರ್ಟಿಕಲ್ 20 ಕ್ಯಾಪಿಟಲ್ ಐಟಮ್ 20 ಕ್ಯಾಪಿಟಲ್ ಎ ಇನ್ ದ ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟಿಗೆ ತೊಗೊಂಬಂದ್ವಿ. ಮೊದಲಿಗೆ ಸ್ಟೇಟ್ ಲಿಸ್ಟಲ್ಲಿತ್ತು. ಸ್ಟೇಟ್ ಗೌರ್ಮೆಂಟ್ಗಳು, ಸ್ಟೇಟ್ ಲೆಜಿಸ್ಲೇಚರ್ಗಳು ಮಾತ್ರ ಪಾಲಿಸಿ ಮಾಡಲಿಕ್ಕೆ ಬರ್ತಿತ್ತು, ಸೆಂಟ್ರಲ್ ಮಾಡಲಿಕ್ಕೆ ಬರ್ತಿರಲಿಲ್ಲ. ಹಾಗಾಗಿ ಡ್ಯೂರಿಂಗ್ ಇಂದಿರಾ ರೆಜಿಮ್ನಲ್ಲಿ ಒಂದು ಏನಾದರೂ ಒಳ್ಳೆ ಕೆಲಸ ಆಗಿದ್ದರೆ ಇದು ಒಂದೇ ಆರ್ಟಿಕಲ್, ಅದು ಐಟಮ್ ನಂಬರ್ 20 ಕ್ಯಾಪಿಟಲ್ ಎ was brought down to concurrent list, so that center can make law, center can evolve policy, state can make law, state can also formulate the policies. ಹಾಗಾದರೆ ಈ ಪಾಲಿಸಿಗಳು ಯಾವ ಲೆಜಿಸ್ಲೇಟಿವ್ ಪಾಲಿಸಿಗಳ ನಿಮಗೆ ಗೊತ್ತಿದೆ. ಸಾಹಿಬ್ ರಾಮ್ ಜವಾಯ ಕಪೂರ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅಂದ್ಕೊಂಡು ಜಸ್ಟಿಸ್ BK ಮುಖರ್ಜಿ ಚೀಫ್ ಜಸ್ಟಿಸ್ ಅವರ ಜಡ್ಜ್ಮೆಂಟ್ ಗೊತ್ತಿದೆ. ದಿ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಸ್ಟೇಟ್ ಈಸ್ ಕೋ ಎಕ್ಸ್ಟೆನ್ಸಿವ್ ವಿತ್ ಲೆಜಿಸ್ಲೇಟಿವ್ ಪವರ್ ಅಂತ ಹೇಳಿ. ಹಾಗಾಗಿ ಎಲ್ಲದಕ್ಕೂ ಲೆಜಿಸ್ಲೇಷನ್ ಮಾಡುವ ಅಗತ್ಯ ಇಲ್ಲ, ಕೆಲವೊಂದು ಎಕ್ಸಿಕ್ಯೂಟಿವ್ ಪಾಲಿಸಿಯಾಗಿ ಮಾಡ್ಬೋದು ಅಂತ ಆ ಜಡ್ಜ್ಮೆಂಟ್ನಲ್ಲಿ ಬಂತು. 1950ನೇ ದಶಕದಲ್ಲಿ ಬಂದಂಥ ಜಡ್ಜ್ಮೆಂಟ್. ಆ ಪ್ರಕಾರ ಸೆಂಟರು ಪಾಲಿಸಿಗಳನ್ನು ಮಾಡಿಕೋತ ಬಂತು, ಸ್ಟೇಟ್ಗಳು ಮಾಡಿಕೋತ ಬಂತು. ಮೊಟ್ಟ ಮೊದಲಿಗೆ 2003ರಲ್ಲಿ ಪಾಲಿಸಿ ಮಾಡಿದವರು ಅಂದರೆ ಹರಿಯಾಣ ಸರ್ಕಾರ. ಲೋಕಲ್ ಬಾಡೀಸ್ನಲ್ಲಿ ಎಲೆಕ್ಷನ್ ನಿಲ್ಲಿಕ್ಕೆ ಬರಲ್ಲ ಅಂದ್ಕೊಂಡು ಮಾಡಿದಂಥವ್ರು. ಅದನ್ನು ಸುಪ್ರೀಂ ಕೋರ್ಟ್ 2003ರಲ್ಲಿ ಅಪ್ಹೋಲ್ಡ್ ಮಾಡ್ತು. ಅದೇ ರೀತಿ ಅಸ್ಸಾಂದಲ್ಲಿ ಮಾಡಿದ್ದಾರೆ ಅವರು, ಎಕ್ಸಿಕ್ಯೂಟಿವ್ ಪವರ್ನಿಂದ ಮಾಡ್ಯಾರ. ಏನಂತ ಮಾಡ್ಯಾರ, 2 ಮಕ್ಕಳಿಗಿಂತ ಜಾಸ್ತಿ ಇರೋರು ಗೌರ್ಮೆಂಟ್ ಜಾಬ್ ಇಲ್ಲ,
ಸಬ್ಜೆಕ್ಟ್ ಟು ಎಕ್ಸೆಪ್ಷನ್ಸ್. ಎರಡು ಮಕ್ಕಳಿಗಿಂತ ಜಾಸ್ತಿ ಇರೋರಿಗೆ ಸ್ಟೇಟದ ಕಾಂಟ್ರಾಕ್ಟ್ಗಳಿಲ್ಲ, ಲಾರ್ಜಸ್ ಇಲ್ಲ, ಇಲೆಕ್ಟ್ರಿಸಿಟಿ ಪವರ್ ಜಾಸ್ತಿ, ಚಾರ್ಜಸ್ ಜಾಸ್ತಿ, ವಾಟರ್ ಸೆಸ್ ಜಾಸ್ತಿ, ಘರಪಟ್ಟಿ ಅಂತೇವಲ್ಲ ಹೌಸ್ ಟ್ಯಾಕ್ಸ್ ಅದು ಜಾಸ್ತಿ. ಒಂದೇ ಮಕ್ಕಳಿರೋರಿಗೆ, ಎರಡೇ ಮಕ್ಕಳಿರೋರಿಗೆ ಇನ್ಸೆಂಟಿವ್ಸ್ ಎಲ್ಲ ಫಾರ್ಮ್ ಮಾಡಿದರು. ಎಕ್ಸಿಕ್ಯೂಟಿವ್ ಪವರ್ನಲ್ಲೇ ಮಾಡಿದರು. ಯಾವುದೇ ಶಾಸನಗಳನ್ನು ಮಾಡಿಲ್ಲ, ಯಾವುದೇ ಎನಾಕ್ಟ್ಮೆಂಟ್ ಮಾಡಿಲ್ಲ, ಲೆಜಿಸ್ಲೇಷನನ್ನು ಮಾಡಿಲ್ಲ. ಅಸ್ಸಾಂನಲ್ಲಿ ಆಗಿದೆ. ನಮ್ಮಲ್ಲಿ ಆ ರೀತಿಯಾಗಿಲ್ಲ. ನಮ್ಮಲ್ಲಿ ಬೇರೆ ಬೇರೆ ಆಗ್ತಾ ಇದೆ. ನಿಮಗೆ ಗೊತ್ತಿದೆ, ನಾನೇನು ಹೆಚ್ಚು ಹೇಳುವ ಅಗತ್ಯವಿಲ್ಲ, ಕಂಟ್ರವರ್ಸಿ ಮಾಡೋ ಅಗತ್ಯವಿಲ್ಲ. ನಾನು ಈಗ ಮಡಿವಂತಿಕೆಯಿಂದ ಈ ಸಬ್ಜೆಕ್ಟನ್ನು ಮಾತ್ರ ಟ್ರೀಟ್ ಮಾಡ್ತಾ ಇದ್ದೀನಿ, ನಿಮ್ಮ ಕಾಂಟೆಂಪ್ಲೇಷನ್ನಿಗೆ ಬಿಡ್ತಾ ಇದ್ದೀನಿ. ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಮೊನ್ನೆ ಸೀನಿಯರ್ ಅಡ್ವೊಕೇಟ್ ಅಶೋಕ್ ಸೇನ್ ಅವರ ಭಾವಚಿತ್ರದ ಅನಾವರಣ ಆಯಿತು ಸುಪ್ರೀಂ ಕೋರ್ಟ್ನಲ್ಲಿ. ಅಲ್ಲಿ ಸಾಳ್ವೆ, ಹರೀಶ್ ಸಾಳ್ವೆ ಅವರ ಕೈಯಿಂದ ಆಯಿತು. ಚೀಫ್ ಜಸ್ಟಿಸು ಆಫ್ ಇಂಡಿಯಾ ಮತ್ತು ಹರೀಶ್ ಸಾಳ್ವೆ ಅವರು ಅನಾವರಣ ಮಾಡಿದರು. ಅಲ್ಲಿ ಹರೀಶ್ ಸಾಳ್ವೆ ಅವರು ತಮ್ಮ ಸ್ಪೀಚ್ ಸಿಗ್ತಾ ಇದೆ, ಗೂಗಲ್ನಲ್ಲಿದೆ, ನೋಡ್ಕೋಬೋದು, ಎಲ್ಲ ಕಡೆ ಸಿಗ್ತದೆ. ಅಲ್ಲಿ ಹೇಳಿದ್ದಾರೆ ಅವರು, ಡೆಮೋಗ್ರಫಿಕ್ ಚೇಂಜಸ್, ರ್ಯಾಪಿಡ್ ಡೆಮೋಗ್ರಫಿಕ್ ಚೇಂಜಸ್ ಅನ್ನೋ ಪದಬಂಧವನ್ನು ಉಪಯೋಗಿಸ್ಯಾರ ಅವರು. ರ್ಯಾಪಿಡ್ ಡೆಮೋಗ್ರಫಿಕ್ ಚೇಂಜಸ್, ಗ್ರೋತ್ ಆಫ್ ಪಾಪ್ಯುಲೇಷನ್, ಇದನ್ನು ಉಪಯೋಗಿಸಲ್ಲ. ಬರೀ ಪಾಪ್ಯುಲೇಷನ್ ಗ್ರೋತ್ ಆಗ್ತಾ ಇದೆ ಅಂದರೆ ಕೆಲವು ಕಮ್ಯುನಿಟಿಗಳು 1-2 ಮಕ್ಕಳನ್ನಷ್ಟೇ ಹಡ್ಕೋತಾರೆ. ಅದು ಜಾಸ್ತಿ ಅವ್ರು ನಾವೇನು ಮಾಡೋಣ ಅಂತ ಕೇಳಿದ್ರು ನಾವು. ನಾನು ಒಂದೇ ಮಗಳನ್ನು ಹಡ್ಕೊಂಡೇನಪ್ಪ, ಅದು ಜಾಸ್ತಿ ಜನರನ್ನು ಬೇರೆ ಹಡ್ಕೊಂಡ್ರೆ 10 ಜನ 12 ಜನ ಮಕ್ಕಳನ್ನ ಹಡ್ಕೊಂಡ್ರೆ ನಾವೇನು ಮಾಡೋಣಪ್ಪ, ನಾವೇನು ಮಾಡೋಣ ಅನ್ನಕ್ಕೆ ಬರಲ್ಲ. ಫ್ಯಾಮಿಲಿ ಯೂನಿಟನ್ನು ನಾವು ಡಿಫೈನ್ ಮಾಡಿಲ್ಲ ಇವತ್ತಿನವರೆಗೆ. ಫ್ಯಾಮಿಲಿ ಅಂದ್ರೇನು, ಎಷ್ಟು ಜನರಿದ್ರೆ ಫ್ಯಾಮಿಲಿ ನಾವು ಇವತ್ತಿಗೂ ಡಿಸೈಡ್ ಮಾಡಿಲ್ಲ. ಫ್ಯಾಮಿಲಿ 20 ಮಕ್ಕಳು ಹಡ್ಕೊಂಡ್ರು ಫ್ಯಾಮಿಲಿನೇ. 20 ಮಕ್ಕಳಿಗೆ ಮೈನಾರಿಟಿ ಅನ್ನೋ ಕಾರಣಕ್ಕೆ ಫ್ಯಾಸಿಲಿಟೀಸ್ಗಳನ್ನು ಕೊಡೋದು, 20 ಮಕ್ಕಳಿಗೆ ರೇಷನ್ನನ್ನು ಕೊಡೋದು, ಎಲ್ಲಿಂದ ತೊಗೊಂಬರಬೇಕು, ಯಾರ್ದು ದುಡ್ಡು? 20 ಮಕ್ಕಳಲ್ಲಿ ಬೇರೆಯವರು ಆ ಯಾತ್ರೆ, ಈ ಯಾತ್ರೆ, ಹಜ್ ಯಾತ್ರೆ, ಕಾಶಿ ಯಾತ್ರೆ, ಹೀಗೆಲ್ಲ ಹೋದವ್ರಿಗೆಲ್ಲರಿಗೂ ನಾವು ದುಡ್ಡು ಕೊಟ್ಕೋತ ಹೋದರೆ ನಮ್ಮ ಎಕಾನಮಿ ಉಳಿಯೋದು ಹೇಗೆ? ಬರೀ ಜನಸಂಖ್ಯೆ ಬಾಹುಳ್ಯ ಒಂದೇ ಅಲ್ಲ, ಯಾವ ಕಮ್ಯುನಿಟಿಗಳು ಸ್ವಾತಂತ್ರ್ಯದ ಟೈಮ್ನಲ್ಲಿ ಎಷ್ಟೆಷ್ಟು ಇದ್ದವು ಅಂದ್ಕೊಂಡು ನಮ್ಮಷ್ಟಕ್ಕೆ ನಾವೇ ಪ್ರಶ್ನೆ ಹಾಕ್ಕೊಳ್ಬೇಕು. ಯಾವ್ಯಾವ ಕಮ್ಯುನಿಟಿಗಳು ಎಷ್ಟೆಷ್ಟು ಪರ್ಸೆಂಟೇಜ್ ಇದ್ವಪ್ಪ? ಸಪೋಸ್ ಈ ದೇಶದಲ್ಲಿ 90%, 40% ಬ್ರಾಹ್ಮಿನ್ಸ್ ಆದರು ಅಂತ ಇಟ್ಕೊಂಬಿಡಿ, ದೇಶ ಸರಿ ಹೋಗ್ತದ? ಹೋಗಲ್ಲ. ಯಾವ ಕಮ್ಯುನಿಟಿಗಳು ಎಷ್ಟಿರಬೇಕು ಅಷ್ಟೇ ಇರಬೇಕು. ಅವಾಗ ಒಂದು ಸಮತೋಲನ ಸ್ಟಾರ್ಟ್ ಆಗ್ತದೆ. ಯಾಕೆಂದರೆ ಕೆಲವು ಕಮ್ಯುನಿಟಿಗಳಿಗೆ ಒತ್ತಿ ಹೇಳ್ತೀನಿ, ಎಲ್ಲವೂ ನಮ್ಮ ಕಮ್ಯುನಿಟಿಗಳೇ, ಅವುಗಳಿಗೆ ಬೇರೆ ಕಮ್ಯುನಿಟಿಗಳನ್ನು ನುಂಗುವಂಥ ದುರ್ಗುಣ ಇದೆ. ಇತಿಹಾಸ ಹಿಂಗೆ ಹೇಳ್ತದೆ. ಕೆಲವು ಪ್ರಿಡೇಟರಿ ಮತಚಿಂತನೆಗಳಿದಾವು, ಅವು ಒಂದು ಹಂತಕ್ಕೆ ಬೆಳೆದು ಅಂದರೆ ಅಲ್ಲಿರುವಂಥ ಬೇರೆ ಸಮುದಾಯಗಳನ್ನು ನುಂಗಿ ಹಾಕಿ ಬಿಡುತ್ತವೆ. ನಾವೇನು ಮಾಡಬೇಕು? ಅವಾಗ ಸಂವಿಧಾನದ ಸಾವಾಗ್ತದೆ. ಬೋಸ್ನಿಯಾದ ಸಂವಿಧಾನದ ಸಾವು ಯಾಕಾಯಿತು ಅಂದ್ಕೊಂಡು ಗೂಗಲಿಗೆ ಹೊಡೆದು ನೋಡಿದೆ ನಾನು. ಒಂದು ರೀಸನ್ ಅವ್ರು ಕೊಟ್ಟಿದ್ದು ಅಂದರೆ ಡೆಮೋಗ್ರಫಿಕ್ ಚೇಂಜಸ್ ಅಂತ ಕೊಟ್ಟರು. ಸ್ಪೇನಿಗೆ ಅದೇ ಭಯ ಇದೆ. ಈ ಒಂದೇ ವಾರದಲ್ಲಿ ಎಲ್ಲೆಲ್ಲಿ ಕೆಲವು ಸಮುದಾಯಗಳು, ನಿಮ್ಮ ಸಮುದಾಯಗಳು 30%, 35% ಹೋಗ್ಬಿಡ್ತಾವಲ್ಲ, ಅಲ್ಲಿ ರೂಲ್ ಆಫ್ ಲಾ ಉಳಿಯಲ್ಲ. ನಿಮ್ಮ ಸಮುದಾಯಗಳು, ಅಲ್ಲಿ ಒಂದು ಸಮುದಾಯ, ಅಂಥ ಸಮುದಾಯಗಳು ಒಂದು ಹಂತಕ್ಕೆ ಬೆಳೆದು ಅಂದರೆ ಅಲ್ಲಿ ಡಿಕ್ರಿಗಳು ಎಕ್ಸಿಕ್ಯೂಟ್ ಆಗಲ್ಲ. ಮಾಡಿದ್ದು ನೋಡಿ ನೀವು, ನಿಮ್ಮ ಅನುಭವ ಇದೆ ನಿಮ್ಮೆಲ್ಲರಿಗೂ, ನಾನೇನು ಹೇಳೋ ಅಗತ್ಯ ಇಲ್ಲ. ಯಾವ ಕೋರ್ಟ್ ಡಿಕ್ರಿನೂ ಆಗಲ್ಲ. ಅನೇಕ ರಾಷ್ಟ್ರಗಳಲ್ಲಿ ಸ್ವಲ್ಪ ಆ ಕಡೆ ನೋಡಿ,
ಒಂದು 25-30% ಕೆಲವು ಸಮುದಾಯಗಳು ಬೆಳೆದ್ಬಿಟ್ಟು ಅಂದರೆ ಅಲ್ಲಿಯ ಸ್ಥಾನೀಯ ಸಮುದಾಯಗಳು ಸತ್ತು ಹೋಗ್ತಾವೆ. ನೇಟಿವ್ ರಿಲಿಜನ್ಸ್, ನೇಟಿವ್ ಫೇತ್ಸ್ ಸ್ವ್ಯಾಲೋ ಮಾಡಿಬಿಡ್ತಾವೆ ಕೆಲವು ಸಮುದಾಯಗಳು. ಅವಕ್ಕೆ ಪ್ರಿಡೇಟರಿ ಮತಚಿಂತನೆಗಳು ಅಂತ ಕರಿಬೋದು ನಾವು. ಪ್ರಿಡೇಟರಿ ನೇಚರ್ ಇದೆ ಅವರಿಗೆ ಕೆಲವಕ್ಕೆ, ಎಲ್ಲವೂ ಅಂತಲ್ಲ. ಇತಿಹಾಸದಲ್ಲಿ ಆಗಿದೆ. ಇರಾನ್ ಆ ರೀತಿ ಆಯಿತು, ಇರಾಕ್ ಆ ರೀತಿ ಆಯಿತು. ಆ ಕಡೆ ದೂರ ಹೋಗೋದೇ ಬೇಡ, ನಾವು ಪಾಕಿಸ್ತಾನಕ್ಕೆ ಬನ್ನಿ. ಪಾಕಿಸ್ತಾನ 14/8/1947 ಇಸ್ವಿ ಅಂದರೆ ಒಂದು ದಿವಸ ಮೊದಲು, ಚತುರ್ದಶಿ ದಿವಸ ಹುಟ್ಟದು. ನಾವು ಅಮಾವಾಸ್ಯೆ ದಿವಸ ಹುಟ್ಟಿದ್ವಿ, 15ನೇ ತಾರೀಕು. ಕತ್ಲ ರಾತ್ರಿಯಲ್ಲಿ ಹುಟ್ಟಿದಂಥ ದೇಶ ಇದು ನಮ್ಮದು. ಅವರು ಚತುರ್ದಶಿಯಲ್ಲಿ ಹುಟ್ಟಿದಂಥ ದೇಶದಲ್ಲಿ ಅಲ್ಲಿಯ ಮೈನಾರಿಟಿ ಕಮ್ಯುನಿಟಿಗಳು, ಅಂದರೆ ಪಾಕಿಸ್ತಾನದ ಮೈನಾರಿಟಿ ಕಮ್ಯುನಿಟಿಗಳು, ಅವರು ಎಷ್ಟು ಪ್ರತಿಶತ ಇತ್ತು ಗೂಗಲ್ನಲ್ಲಿ ಹೋಗಿ ನೋಡಿ. ಈಗ ಎಷ್ಟು ಪ್ರತಿಶತ ಆಗಿದೆ ನೋಡಿಕೊಳ್ಳಿ. ಪಾಕಿಸ್ತಾನ, ಬಾಂಗ್ಲಾದೇಶ ಯಾವ ರೀತಿಯಾಗಿದೆ ಅಂತ ನೋಡಿಕೊಳ್ಳಿ. 14 ಆಗಸ್ಟ್ 1947, 15 ಆಗಸ್ಟ್ 1947 ಎರಡು ರಾಷ್ಟ್ರಗಳ ಉಗಮ. ಜಿನ್ನಾ ಹೇಳಿದ್ರು, ನಮ್ಮ ದೇಶದಲ್ಲಿ ಎಲ್ಲ ಮೈನಾರಿಟಿಗಳು ಸೇಫ್ ಆಗಿರುವಂಥದ್ದು ನಮ್ಮ ಉದ್ದೇಶ. ನಮ್ಮ ಸಂವಿಧಾನವನ್ನು ಅದೇ ರೀತಿ ಮಾಡ್ತೇವೆ. ಮೈನಾರಿಟಿ ಕಮ್ಯುನಿಟಿಗಳು ಹಿಂದೂಸ್, ಪಾರ್ಸೀಸ್, ಸಿಖ್ಸ್, ಜೈನ್ಸ್ ಆ್ಯಂಡ್ ಕ್ರಿಶ್ಚಿಯನ್ಸ್, ಇವರು ಎಲ್ಲರಿಗೂ ನನ್ನ ಅಭಯ ಹಸ್ತ ಇದೆ. ಸಂವಿಧಾನದಲ್ಲಿ ನಾವಂಥ ಪ್ರಾವಿಷನನ್ನು ಮಾಡ್ತೇವೆ ಅಂತ ಹೇಳಿದರು. ಸಂವಿಧಾನದ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು. 9/12/1946 ಪ್ರಾರಂಭ ಆಗಿತ್ತು. ಒಂದೇ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇತ್ತು. ನಮ್ಮ ಎರಡು ರಾಷ್ಟ್ರ ಆಗಿರಲಿಲ್ಲ ಇನ್ನು. ನಂತರ ಏನಾಯಿತು? ಯಾಕೆ ಅಲ್ಲಿಯ ಸಂವಿಧಾನಗಳು ಸತ್ತು ಹೋದವು ಅಥವಾ ಮರ್ಡರ್ ಆಯಿತು? ಈ ಡೆಮೋಗ್ರಫಿಕ್ ಚೇಂಜ್ ಇದೆಯಲ್ಲ, ಬರೀ ಜನಸಂಖ್ಯೆ ಅಂದ್ಕೊಂಡು ಒಂದೇ ರೀತಿ ನೋಡಬೇಡಿ. ಬೇರೆ ಬೇರೆ ಕಮ್ಯುನಿಟಿಗಳಿದ್ದಾವೆ ನಮ್ಮ ದೇಶದಲ್ಲಿ ಅಲ್ವಾ? ಹಿಂದೂಸ್ ಇದ್ದಾರೆ, ಸಿಖ್ಸ್ ಇದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಜ್ಯೂಸ್ ಇದ್ದಾರೆ, ಪಾರ್ಸಿ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ಯಾವುದೋ ಒಂದು ಜನಸಂಖ್ಯೆ. ಬಹುಶಃ ನಾವು ಒಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ನಾನು ಇದನ್ನು ಹೇಳಬಲ್ಲೆ. ಏನಂತ? ನಮ್ಮ ಹಿಂದೂಗಳ ಜನಸಂಖ್ಯೆ ಎಷ್ಟೇ ಜಾಸ್ತಿ ಆದರೂ ಸಹಿತ ಸಂವಿಧಾನಕ್ಕೆ ಸಮಸ್ಯೆ ಇಲ್ಲ. ಯಾಕಂದರೆ ನಮ್ಮ ಬ್ಲಡ್ನಲ್ಲಿ ಕ್ಯಾಥೋಲಿಸಿಟಿ ಇದೆ, ಪರಧರ್ಮ ಸಹಿಷ್ಣುತೆ ಇದೆ ನಮಗೆ. ಹಾಗಾಗಿ ಯಾರೇ ಬಂದರೂ ನಾವು ಅವರಿಗೆ ಸ್ಥಳವನ್ನು ಕೊಡ್ತೀವಿ. ಇಲ್ಲಿ ಬರ್ರಿ, ನಮ್ಮ ಜೊತೆ ಇರ್ರಿ. ನಮ್ಮ ಟೆಂಪಲ್ಸನ್ನು ಒಡೆದು, ಜಡೇಜಾ ಮಹಾರಾಜ ಟೆಂಪಲನ್ನು ಒಡೆದು ಪಾರ್ಸಿಗಳಿಗೆ ಫೈರ್ ಟೆಂಪಲನ್ನು ಕಟ್ಟಿಕೊಳ್ಳ್ರಿ ಅಂತ ಕೊಟ್ಟ. ಕೇರಳದ ಆ ಭಾಗದಲ್ಲಿ ಯಾವಾಗ ಇಸ್ಲಾಂ ಬಂತಲ್ಲ, ಆ ಟೈಮ್ನಲ್ಲಿ ಆಯಿತು, ನಿಮ್ಮ ಮಾಸ್ಕನ್ನು ಕಟ್ಟಿಕೊಳ್ಳಿ ಅಂದ್ಕೊಂಡು ಕೊಟ್ಟ ಅಲ್ಲಿಯ ರಾಜ. ಕ್ರಿಶ್ಚಿಯನ್ರಿಗೆ ಚರ್ಚನ್ನು ರೆಡಿ ಮಾಡಿಕೊಳ್ಳಿಕ್ಕೆ ನಾವು ಜಾಗೆಯನ್ನು ಕೊಟ್ಟಿವಿ. ಇತಿಹಾಸದಲ್ಲಿ ಹೇಳ್ತಾ ಇದ್ದೀನಿ, ಒಳ್ಳೆ ಪುಸ್ತಕ ಇದೆ ಇದ್ರ ಮೇಲೆ. ಆ ಕಾಳ ರಾತ್ರಿಯ ಪ್ರಶ್ನೆ ಅಂದ್ಕೊಂಡು ಓ.ವಿ. ಶೇಷಾದ್ರಿಯವರು ಬರೆದಂಥ ದ ಟ್ರಾಜಿಕ್ ಸ್ಟೋರಿ ಆಫ್ ಪಾರ್ಟಿಷನ್ ಆಫ್ ಇಂಡಿಯಾ ಅನ್ನೋ ಪುಸ್ತಕ ಇದೆ. ಕನ್ನಡದಲ್ಲಿದೆ, ಇಂಗ್ಲೀಷ್ನಲ್ಲಿದೆ. ಸೀರ್ವಾಯಿಯವರ ಪಾರ್ಟಿಷನ್ ಆಫ್ ಇಂಡಿಯಾ ಮಿತ್ ಆ್ಯಂಡ್ ರಿಯಾಲಿಟಿ ಅನ್ನುವಂತಹ ಪುಸ್ತಕ ಇದೆ. ಆ ಪುಸ್ತಕದಿಂದ ನಿಮ್ಗೆ ಹೇಳ್ತಾ ಇದ್ದೇನೆ ನಾನು. ಯಾವುದೇ ಆ ಸಮುದಾಯ ಈ ಸಮುದಾಯ ಅಂತ ನಾ ಹೇಳಲ್ಲ. ಯಾಕೆಂದರೆ ನಾನು ಸಮುದಾಯ ಅಂದ್ಕೊಂಡು ಯಾವುದರ ಸತ್ಯವನ್ನು ಹೇಳಿದೆ ಅಂದರೆ ನನಗೆ ನೀವು ನಾಟ್ ಸೆಕ್ಯುಲರ್ ಅನ್ನೋ ಬ್ರ್ಯಾಂಡ್ ಹೊರಗೆ ಹೋಗೋದ್ರಲ್ಲೇ ನಂಗೆ ಬೋರ್ಡ್ ಹಾಕೇ ಬಿಡ್ತೀರಿ ನೀವು. ನನಗೆ ಅದೊಂದು ಭಯ ಇದೆ. ಆ ಬೋರ್ಡ್ ಅದೇನಷ್ಟು ಹೆದರಲ್ಲ, ಮತ್ತು ಬೇರೆ ಒಂದಿದೆ ಅಲ್ಲಿ, ಆಯಿತಾ?
ಆ ಕಾರಣಕ್ಕೆ ನೀವೆಲ್ಲರೂ ಬುದ್ಧಿವಂತರಿರೋದಕ್ಕೆ ನಾನು ಸೂಚ್ಯವಾಗಿ ಭಾಷೆಯನ್ನು ಬಳಸೀನಿ ಅಂತಲೂ ನಿಮಗೆ ಗೊತ್ತಿದೆ. ನಾವು ಆ ಸಮುದಾಯ ಈ ಸಮುದಾಯ ಅಂದ್ಕೊಂಡು ನಾ ಹೇಳಲ್ಲ. ಆ ಕೆಲವು ಸಮುದಾಯಗಳ ಸಂಖ್ಯೆ ಜಾಸ್ತಿ ಆದಾಗ ಏನಾಗಿದೆ, ಜಮ್ಮು ಕಾಶ್ಮೀರ ಅಂತ ತಗೊಳ್ಳಿ, ಏನಾಗಿದೆ, ನಮ್ಮ ಮಗ್ಗಲಲ್ಲಿರುವಂಥ ಇನ್ನೊಂದು ರಾಜ್ಯ ಇದೆ, ಅಲ್ಲಿ ಹೋಗಿ ಅವ್ರನ್ನ ಕೇಳಿ, ಹೋಗಿ ಜಸ್ಟಿಸ್ KT ಥಾಮಸ್ ಅವ್ರನ್ನ ಕೇಳಿ ಅವರೇನು ಹೇಳ್ತಾ ಇದ್ದಾರೆ ಅಂತ. ಇತ್ತೀಚಿನ ಕೆಲವೇ ವರ್ಷಗಳ ಹಿಂದೆ ಅವ್ರು ಹೇಳಿದ್ದಿದೆ ಏನಾಗಿದೆ ಅಂದ್ಕೊಂಡು. ಬರೇ ಜನಸಂಖ್ಯಾ ಬಾಹುಳ್ಯ ಅಲ್ಲ, ಯಾವ ಸಮುದಾಯಗಳು ಎಷ್ಟೆಷ್ಟು ಜಾಸ್ತಿ ಆಗ್ತಾ ಇದ್ದಾರೆ. ನಾವು ಕೆಲವು ಸಮುದಾಯಗಳು ಹಾಗೇ ಉಳ್ಕೊಂಡ್ವಿ. ನಾವು ಇನ್ನು ಕೆಲವು ಸಮುದಾಯಗಳು ತಮ್ಮ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಂಡ್ಬಿಟ್ವು. ಯಾಕೆ ಜಾಸ್ತಿ ಮಾಡ್ಕೊಂಡು? ಅವ್ರಿಗೆ ರೇಷನ್ ಪುಕ್ಕಟೆ, ಮೆಟರ್ನಿಟಿ ಬೆನಿಫಿಟ್ ಪುಕ್ಕಟೆ, ಶಾದಿ ಭಾಗ್ಯಗಳನ್ನು ಕೊಡ್ತೀವಿ, ಸ್ಕೂಲಿಗೆ ಫೀಸ್ ಇಲ್ಲ, ಆ ಸ್ಕೂಲ್ಗಳಿಗೆ ನಿಮ್ಮ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಪ್ಲೈ ಆಗಲ್ಲ. ನೋಡಿ ಎಲ್ಲಿಗೆ ಹೋಗಿದ್ದೇವೆ ನಾವು. ರೈಟ್ ಟು ಎಜುಕೇಷನ್ ಆ್ಯಕ್ಟನ್ನು ಅಪ್ಲೈ ಮಾಡಲ್ವಾ? ಬೇರೆ ನಮ್ಮ ಸ್ಕೂಲಿಗೆ ಅವ್ರನ್ನ ನಾವು ಅಡ್ಮಿಟ್ ಮಾಡ್ಕೋಬೇಕು, ಅವ್ರ ಸ್ಕೂಲಿಗೆ ನಾವು ಯಾರನ್ನೂ ತೊಗೊಳಲ್ಲ. ರಿಸರ್ವೇಷನ್ನು ಸಹಿತ ಇರಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ. ನಮಗೆ ರಿಸರ್ವೇಷನ್ ಬೇಕು, ಅಲ್ಲಿ ಯಾಕಿಲ್ಲ ಅಂತ ಯಾರಾದರೂ ಒಬ್ರು ಕೇಳಿದೇವಾ? ನಾವು ಯಾರಾದರೂ ಒಬ್ರು ಕೇಳಿದೇವಾ? 50ನೇ ಇಸ್ವಿ ಸಂವಿಧಾನ ಬಂದ್ಕೊಂಡು 2017-18ರವರೆಗೆ ರಿಸರ್ವೇಷನ್ನೇ ಇಲ್ಲ. ಆಯ್ತಪ್ಪ, ಬ್ಯಾಕ್ಲಾಗ್ ಮಾಡಿ. ಈಗ ಬ್ಯಾಕ್ಲಾಗ್ ಮಾಡಬೇಕಲ್ಲ ನೀವೀಗ. ಅದೇ ಅಮೆಂಡ್ಮೆಂಟ್ ಅಲ್ಲ ನಿಮ್ಮದು. ಆರ್ಟಿಕಲ್ 15 ಮತ್ತು 15(3)A ಪ್ರಮೋಷನ್ ಕೊಡಬೇಕು, ಅಪಾಯಿಂಟ್ಮೆಂಟ್ ಕೊಡಬೇಕು, ರಿಕ್ರೂಟ್ಮೆಂಟ್ ಮಾಡಬೇಕು, ಪ್ರಮೋಷನ್ ಆಗಬೇಕು. ಎಲ್ಲದನ್ನು ಲೆಕ್ಕ ಹಾಕಿ ಎಷ್ಟು ಜನರನ್ನ ಅಪಾಯಿಂಟ್ ಮಾಡಿರಿ, ಎಷ್ಟು ಜನರನ್ನ ಅಪಾಯಿಂಟ್ಮೆಂಟು ರಿಸರ್ವೇಷನ್ ಕೊಡಬೇಕಿತ್ತು. 25, 30, 40 ವರ್ಷ ರಿಸರ್ವೇಷನ್ ಕೊಡಬೇಕಾಗ್ತದೆ. ಹಿಂದಿನ ಬ್ಯಾಕ್ಲಾಗ್ ಎಲ್ಲ ಕೊಡೋದಿದ್ರೆ ಅಲ್ಲಿ ಇಲ್ಲೇ ಇಲ್ಲ. ಅಲ್ಲಿ ಡೌನ್ ಟ್ರಾಡನ್ ಇಲ್ವಾ? ಅಲ್ಲಿಂದ ಓಡಿ ಬಂದಂಥವ್ರಲ್ಲಿ ಡೌನ್ ಟ್ರಾಡನ್ ಇರಲಿಲ್ವಾ? ಏನು ಹೇಳ್ತದೆ ರಿಪೋರ್ಟ್? ಕೆಲವು ಸಮುದಾಯಗಳು ಸಂಖ್ಯೆ ಜಾಸ್ತಿ ಆಯಿತು ಅಂದರೆ ಬೇರೆ ಸಮುದಾಯಗಳ ಅಸ್ತಿತ್ವಕ್ಕೆ ತೊಂದರೆಯುಂಟಾಗುತ್ತದೆ ಅನ್ನೋದು ಐತಿಹಾಸಿಕ ಸತ್ಯ. ನಾ ಆ ಕಮ್ಯುನಿಟಿ ಈ ಕಮ್ಯುನಿಟಿ ಹೇಳಿಲ್ಲ, ಯಾವುದೇ ಕಮ್ಯುನಿಟಿ ಇರಲಿ, ಹೀಗಾಗ್ತಾ ಇದೆ. ಹಾಗಾಗಿ ಈಗ ಕೆಲವು ಹೊಸ ಕ್ಯಾಂಪೇನ್ ನಡೆದಿದೆ. ಏನು? ದ ಪಾಪ್ಯುಲೇಷನ್ ಗ್ರೋತ್ ನಾಟ್ ಓನ್ಲಿ ಹ್ಯಾಸ್ ಸ್ಟಾಪ್ಡ್, ಪಾಪ್ಯುಲೇಷನ್ ಈಸ್ ಗೋಯಿಂಗ್ ಡೌನ್. ಯಾರ್ದು ಗೋಯಿಂಗ್ ಡೌನ್? ಕ್ರ್ಯೂ ಯಾರದ್ದು ಅಂತ ಕೇಳ್ಕೋಬೇಕು. ಅದನ್ನೊಂದು ಬಿಟ್ಟು ಎಲ್ಲ ಸಿಗ್ತದೆ ನಿಮ್ಮ ಪೇಪರ್ಸ್ಗಳಲ್ಲಿ. ಯಾರದ್ದು ಅಂತಿಲ್ಲ. ಹಾಗಾದ್ರೆ ಯಾರ್ದ ಮೇಲೆ ಹೋಗ್ತಾ ಇದೆ? ನೀವೇ ಕೇಳಬೇಕು. ನೀವೆಲ್ಲ ಚಿಂತಕರು, ನಾನೇನು ಬಿಡಿಸಿ ಹೇಳೋ ಅಗತ್ಯ ಇಲ್ಲ. ಯಾರ ಜನಸಂಖ್ಯೆ ನಿಮ್ಮೂರಲ್ಲಿ ಅಡ್ಡಾಡಿ. ನಿಮ್ಮೂರಲ್ಲಿ ನೀವು ಬಾಲ್ಯದಲ್ಲಿದ್ದಾಗ, ಸ್ಕೂಲಿಗೆ ಹೋಗುವಾಗ, ನೀರಿಗೆ ಹೋಗುವಾಗ, ಹಾಲಿನ ಬೂತಿಗೆ ಹೋಗುವಾಗ, ಸಿನಿಮಾ ಥಿಯೇಟರಿಗೆ ಹೋಗುವಾಗ, ನಾಟ್ಯ ಮಂಡಳಿ ನೋಡ್ಲಿಕ್ಕೆ ಹೋಗುವಾಗ, ಯಾವ ಜನಸಂಖ್ಯೆ ಯಾವ ಸಮುದಾಯದವರು ಎಷ್ಟೆಷ್ಟಿದ್ರು, ಈಗ ಎಷ್ಟೆಷ್ಟು ಆಗಿದ್ದಾರೆ ಅನ್ನುವಂಥ ಕಾಳಜಿಪೂರ್ವಕವಾದ ಚಿಂತನೆ ನಡೆಯಬೇಕು. ಇಲ್ಲಪ್ಪ ಅಂದರೆ ಭಾರತ ಕಳೆದು ಹೋಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.